ನಮಸ್ಕಾರ ವೀಕ್ಷಕರೇ, CWG ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮದ 5ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಸತ್ಯನಾರಾಯಣ್ VR. ತುಂಬಾ ಯುವಕ ಯುವತಿಯರಿಗೆ ಒಂದು ಆಸೆ ಏನಿರುತ್ತೆ ಅಂದ್ರೆ ಓನ್ ಬಾಸ್, ಎಂಟರ್ಪ್ರಿನರ್ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಅವರಿಗೆ ತುಂಬಾ ಜನರಿಗೆ ಎಂಟರ್ಪ್ರಿನರ್ ಸ್ಕಿಲ್ಸ್ಗಳ ಬಗ್ಗೆ ಅಷ್ಟು ಅರಿವಿರೋದಿಲ್ಲ. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕಂದ್ರೆ ಏನೇನಿರಬೇಕು? ಒಳ್ಳೆ ಪ್ರಾಡಕ್ಟ್ ಸರ್ವಿಸ್ನ ಕ್ರಿಯೇಟ್ ಮಾಡಿರಬೇಕು, ಸರ್ವ್ ಮಾಡೋಕ್ಕೆ ಗೊತ್ತಿರಬೇಕು, ಕಸ್ಟಮರ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಮಾರ್ಕೆಟ್ ಡೆವಲಪ್ ಮಾಡೋದು ಹೇಗೆ ಅಂತ ತಿಳಿದಿರಬೇಕು, ಕ್ಲೈಂಟ್ ಮ್ಯಾನೇಜ್ಮೆಂಟ್, ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಹಕರ ಸಂತೃಪ್ತಿ ಹೇಗೆ ಮಾಡೋಂಥದ್ದು, ಎಂಪ್ಲಾಯೀಸ್ನ ಹೇಗೆ ಬೆಳೆಸೋಂಥದ್ದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ರೈಟ್. ಇದ್ರದ್ದೆಲ್ಲರ ಜೊತೆಗೆ ಅವ್ರಿಗೆ ಪರ್ಸನಲ್ ಕ್ವಾಲಿಟೀಸ್ ಅಂತ ಕರಿತೀವಿ. ಒಬ್ಬ ಉದ್ಯಮಿ ಅಥವಾ ಬಾಸ್, ಎಂಟರ್ಪ್ರಿನರ್ ಅಂತ ಏನು ಕರಿತೀವಿ, ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಒಳ್ಳೆ ವ್ಯಕ್ತಿತ್ವ ಇರಬೇಕು. ಆ ವ್ಯಕ್ತಿತ್ವದಲ್ಲಿ ಮುಖ್ಯವಾದ ಭಾಗಗಳು ಏನಂತ ಹೇಳಿದ್ರೆ, ಒಂದು ಡಿಸಿಪ್ಲಿನ್, ಟೈಮ್ ಸೆನ್ಸ್, ಒಂದು ಒಳ್ಳೆ ಬಾಂಡಿಂಗ್ ಪವರ್, ರೈಟ್. ಇದ್ರ ಜೊತೆಗೆ ಹೈ ಎನರ್ಜಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಏನಿರ್ಬೇಕು ಗೊತ್ತಾ, ಒಳ್ಳೆ ಮಾತಿನ ಕಲೆ, ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕರಿತೀವಿ. ಈ ಎಲ್ಲ ಗುಣಗಳನ್ನ ಏನು ಮಾಡ್ತಾ ಇದೀವಿ ಅಂದರೆ, ಕನ್ಸ್ಯೂಮರ್ ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ನಾವು ಹಂತ ಹಂತವಾಗಿ MA ಟ್ರೈನಿಂಗ್ ಅಂತ ಕೊಟ್ಟು ಅವ್ರಿಗೆ ಬಿಸ್ನೆಸ್ ಓನರ್ಗಳಾಗಿ ಮಾಡ್ತಾ ಇರ್ತೀವಿ. ಬನ್ನಿ ನಮ್ಮ ಸಂಸ್ಥೆ ಒಂದು ಕಿರು ಪರಿಚಯ ಮಾಡ್ಕೊಂಬರೋಣ. ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು, ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆ ಆಗಿದೆ. ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ಗಳಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು SSLC, PUC, ಯಾವುದೇ ಡಿಗ್ರಿ, ITI, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000 ದಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನ ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ಸು ಕಾಣ್ತಾ ಇರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲಾ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ VR. ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು, ಥಾಮಸ್ V, ಜೇಮ್ಸ್ S, ಗೋಪಿಕೃಷ್ಣ V ಮತ್ತು ಬಸವರಾಜ್. ವೀಕ್ಷಕರೇ, ನಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಂಡ್ರಲ್ಲ ಇವಾಗ ನೋಡಿ. ಈ ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಏನಂತ ಹೇಳಿದ್ರೆ, ಈ ಒಂದು ಎಂಟರ್ಪ್ರಿನರ್ ಸ್ಕಿಲ್ಲಲ್ಲಿ ಪರ್ಸನಾಲಿಟಿ ಕ್ವಾಲಿಟಿ ಇದೆಯಲ್ಲ, ಪರ್ಸನಲ್ ಕ್ವಾಲಿಟಿ, ಅದರಲ್ಲಿ ಮುಖ್ಯವಾದಂಥದ್ದು ಕಮ್ಯುನಿಕೇಷನ್ ಸ್ಕಿಲ್. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ತುಂಬ ಜನ ಸೋಲಂಥದ್ದು ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ. ಸೊ ತುಂಬ ಜನ ಏನು ಹೇಳ್ತಾರೆ, ಮಾತಿನ ಕಲೆ ಅಂತ ಕರೀತಾರೆ. ಅದು ಮನೋಭಾವನಾ ಕಲೆನ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ, ಹೌದಲ್ವಾ? ನಾನು ಈ ಬಿಸ್ನೆಸ್ ಬಂದಾಗ, ಡೈರೆಕ್ಟ್ ಮಾರ್ಕೆಟಿಂಗ್ ಪ್ರಾರಂಭ ಮಾಡಿದಾಗ ನನಗೆ ಮಾತಾಡ್ಬೇಕಂದ್ರೆ ನನಗೆ ಭಯ ಇತ್ತು. ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಏನಾದರೂ ಮಾತಾಡಕ್ಕೆ ಹೋಗಿ ಮೋಟಿವೇಟ್ ಮಾಡಿದಾಗ ಒಂದೊಂದ್ಸತಿ ಡಿಮೋಟಿವೇಟ್ ಆಗಿಬಿಡೋಂಥದ್ದು. ಸೊ ಅವಾಗ ನಾನು ಯಾರನ್ನೋ ಒಂದು ಒಳ್ಳೆ ಹುರಿದುಂಬಿಸ್ಬೇಕಂದ್ರೆ ಅವ್ರನ್ನ ಬೀಳಿಸ್ಬಿಡ್ತಾ ಇದ್ದೆ. ಅಂದರೆ ಲೈಕ್ ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾ ಇದ್ರು. ಸೊ ನನಗೆ ಎಷ್ಟೋ ಸತಿ ಅರಿವಾಗ್ತಾ ಇಲ್ಲ, ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ. ಬಟ್ ಆದರೆ ನನಗೆ ಆ ಟ್ರೈನಿಂಗನ್ನು ನನಗೆ ಹೇಗೆ ನಾನು ಪಡ್ಕೊಂಡೆ, ಆ ಪಡ್ಕೊಂಡ್ಮೇಲೆ ನನಗೆ ಅರಿವಾಗಿದ್ದೇನೆ ಅಂತ ಹೇಳಿದ್ರೆ, ನೋಡಿ ಇವಾಗ ಒಂದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಕರಿತೀವಿ. ಸೊ ಕಮ್ಯುನಿಕೇಷನಲ್ಲಿ 55% ನಮ್ಮ ಪರ್ಸ್ನಾಲಿಟಿ ಅವ್ರಿಗೆ 55% ಕಮ್ಯುನಿಕೇಟ್ ಮಾಡುತ್ತೆ. ವರ್ಡ್ಸ್ ಇದೆಯಲ್ಲ, ಪದಗಳು, ಅದು ಕೇವಲ 10%. ಇನ್ನು ಉಳಿದಂಥ 35% ಏನು, ಸೊ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋಂಥದ್ದು. ಸೊ ಈ 10% ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದಾದರೆ, ಆ 10% ಕ್ವಾಲಿಟಿ ಇದೆಯಲ್ಲ, ವರ್ಡ್ಸ್ ಹೇಗೆ ಬಳಸಬೇಕು, ಶಬ್ದಗಳ
ಪ್ರಯೋಗ, ಉಚ್ಚಾರಣೆ, ಹೇಗೆ ಮಾತಾಡಬೇಕು, ನಮ್ಮ ಥಾಟ್ಸ್ ಏನಿದೆ, ನಮ್ಮ ಐಡಿಯಾಸ್ ಹೇಗಿದೆ, ಅದನ್ನ ಹೇಗೆ ಕನ್ವೆ ಮಾಡಬೇಕಿರೋದಿದೆಯಲ್ಲ, ಅದು ತುಂಬ ಕ್ರೂಷಿಯಲ್. ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ನಮಗೆ ಅನಾನುಕೂಲಗಳಾಗುತ್ತಲ್ವ. ಸೊ ಕನ್ಸ್ಯೂಮರ್ ಏನು ಮಾಡಿದ್ದೆ, ಕನ್ಸ್ಯೂಮರ್ ಸಂಸ್ಥೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಈ ಹಂತವಾಗಿ ಟ್ರೈನಿಂಗ್ ಕೊಟ್ಟು ಯುವಕ ಯುವತಿಯರನ್ನ ಬ್ರಾಂಚ್ ಮ್ಯಾನೇಜರ್ಗಳಾಗಿ ಪ್ರಮೋಟ್ ಮಾಡ್ತಾ ಇದೆ ಲಾಸ್ಟ್ 17 ಇಯರ್ಸಿಂದ. ಬನ್ನಿ ಇವತ್ತು ನಮ್ಮ ಈ ಪ್ರೋಗ್ರಾಮ್ಗೆ ಯಶಸ್ವಿ ಗ್ರೂಪ್ ಡೈರೆಕ್ಟರ್, ಲೆಜೆಂಡ್ಸ್ ಗ್ರೂಪ್ ಡೈರೆಕ್ಟರ್, ಕನ್ಸ್ಯೂಮರ್ ವರ್ಲ್ಡ್ ಇರತಕ್ಕಂಥ ಒಂದು ಗ್ರೂಪ್ ಥಾಮಸ್ ವಿನ್ಸೆಂಟ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಥಾಮಸ್. ನಮಸ್ಕಾರ ವೀಕ್ಷಕರೇ. ಥಾಮಸ್, ನಮ್ಮ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್ ಈ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಇದೆಯಲ್ಲ, ಕಮ್ಯುನಿಕೇಷನ್ ಅನ್ನುವಂಥದ್ದು, ಇದು ಹೇಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಕನ್ಸ್ಯೂಮರ್ ವರ್ಲ್ಡ್? ನಮ್ಮಲ್ಲಿ ಯಾವುದೇ ಹಂತದಲ್ಲಿ ಬಂದವರು ಏನು ವಿಶೇಷ ಅನ್ಸುತ್ತೆ ನಿಮಗೆ? ನಮ್ಮ ಕನ್ಸ್ಯೂಮರ್ ವರ್ಲ್ಡಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ, ನಾವು ತುಂಬ ಪ್ರಾಕ್ಟಿಕಲ್ಸ್. ಅಂದರೆ ಸಿಂಪಲ್ ಥಿಂಗ್, ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಥರ ಪುಸ್ತಕದ ಬದನೆಕಾಯಿ ಯಾವತ್ತೂ ಬೇಯಿಸೋಕ್ಕಾಗಲ್ಲ. ಉತ್ತು ಬೆತ್ತಿದ್ರೆ ಮಾತ್ರನೇ ಆ ಒಂದು ಬದನೆಕಾಯಿ ಬೇಯಿಸೋಕ್ಕಾಗೋದು. ಅದೇ ರೀತಿ ಕನ್ಸ್ಯೂಮರ್ ಸ್ಪೆಷಾಲಿಟಿ ಏನಂದರೆ, ಹಂತವಾಗಿ ಅವ್ನು ಸ್ಟಾರ್ಟಿಂಗಿಂದ ಬಂದಾಗ್ಲಿಂದನೂ ಕಮ್ಯುನಿಕೇಷನ್ ಹೆಂಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ, ಸೊ ಯಾವುದೇ ಭಾಷೆ ಬರದೇ ಇರೋರು, ಅಂದರೆ ಬರೀ ಕನ್ನಡ ಬರೋರು, ಕೆಲವರು ನಾನು ಎಷ್ಟೋ ಸಲ ಹೇಳಿದ್ದೀನಿ ಬರೀ ಕನ್ನಡ ಬರುತ್ತೆ ಸರ್ ಮಾರ್ಕೆಟಿಂಗ್ ಮಾಡೋಕ್ಕಾಗುತ್ತಂದ್ರೆ. ಒಂದು ವಿಷಯ ನಾನು ಹೇಳಬೇಕಾದ್ರೆ, ನಾನು ಇಲ್ಲಿಗೆ ಬರಬೇಕಾದಾಗ ನನಗೆ ಬರೀ ಕನ್ನಡನೇ ಬರ್ತಾ ಇದ್ದಿದ್ದು. ಇಂಗ್ಲೀಷ್ ಓದಿದ್ದೀನಿ ಅಂತ ಒಂದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದೆ, ಐ ಡೋಂಟ್ ಲೈಕ್ ಇಂಗ್ಲೀಷ್, ದಟ್ಸ್ ವಾಟ್ ಐ ಡೋಂಟ್ ನೋ ಇಂಗ್ಲೀಷ್ ಅಂತ. ಬಟ್ ಇವತ್ತು ಹಂಗಲ್ಲ, ಎಲ್ಲ ಲ್ಯಾಂಗ್ವೇಜ್ನು ನಾವು ಇಲ್ಲಿ ಕಲಿಬೋದು. ಅದೇ ರೀತಿ ಕನ್ನಡ ಬರದೇ ಇರೋರು ಇಲ್ಲಿಗೆ ಬಂದಾಗ ಕನ್ನಡ ಕಲಿಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲಾಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ ಚೇತನ ಅಂದ್ಬಿಟ್ಟು. ನಾವು ಈ ಕಮ್ಯುನಿಕೇಷನಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ, ಪ್ರತಿ ಹೆಜ್ಜೆನು ಅವನಿಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂದರೆ, ಕಸ್ಟಮರ್ ಹತ್ರ ನಾವು ಡೈಲಿ ಮಾತಾಡೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಗಾದೆ ಏನಂದರೆ ಮಾತಾಡ್ತಾನೆ ಕಲೆ ಬರೋವಂಥದ್ದು. ಮಾತಾಡೋ ಕಲೆ ಬರೋದು ಮಾತಾಡ್ತಾ ಅದನ್ನ ಆಡೋಗಿ ಮಾಡ್ತೀವಿ ನಾವು ಕನ್ಸ್ಯೂಮರ್ ವರ್ಲ್ಡಲ್ಲಿ. ಅದೇ ತುಂಬ ಸ್ಪೆಷಾಲಿಟಿ. ವೆರಿ ನೈಸ್. ಥಾಮಸ್ ಸರ್, ಒಂದು ಕರೆ ಇದೆ, ಅದನ್ನು ಸ್ವೀಕಾರ ಮಾಡೋಣ. ಹಲೋ 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 ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ನಮಸ್ಕಾರ, ಹೇಳಿ ಸರ್, ನಮ್ಗೆ ಜಾಬ್ ಆಪರ್ಚುನಿಟಿ. ನಿಮ್ಮ ಹೆಸರೇನು ಸರ್? ಅದೇ ನಮ್ಗೆ ಯಾವ ತರ ಜಾಬ್ ಆಪರ್ಚುನಿಟಿ ಬೇಕಂತ ಕೇಳ್ಕೊಂತೀವಿ. ವೆರಿ ನೈಸ್. ನೀವೇನು ಓದಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್, ನಾವಿಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾತಾಡ್ತಾ ಇದ್ದೀರಾ, ತುಂಬಾ ಸಂತೋಷ. ಏನ್ ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ರಾಜೇಶ್ ಅಂತ. ರಾಜೇಶ್ ಅವರು ಏನು ಓದಿದ್ದೀರಾ? ಸರ್, PUC ಮಾಡಿದ್ದೀನಿ, IT ಆಗಿದೆ. ಓಕೆ. ಇವತ್ತು ಕರೆಂಟ್ ನೀವೇನಾದ್ರು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಎಲ್ಲೂ ವರ್ಕ್ ಮಾಡ್ತಾ ಇಲ್ವಾ? ಇಲ್ಲ ಸರ್, ವರ್ಕ್ ಮಾಡ್ತಾ ಇಲ್ಲ. ರೈಟ್. ಹಾಗೆ ರಾಜೇಶ್, ನೀವು ಒಂದು ಕೆಲಸ ಮಾಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಇದೆಯಲ್ಲ, ನಮ್ಮ ಮೊಬೈಲ್ ನಂಬರ್, ಅದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ನೀವು ಕಾಲ್ ಮಾಡಿದ್ರೆ ನಮ್ಮ ಬ್ರಾಂಚ್ ಅಡ್ರೆಸ್ ಕೊಡ್ತೀವಿ ನಿಮಗೆ. ನೀವು ಇಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು, ನಮ್ಮ ಸಂಸ್ಥೆಯಲ್ಲಿ ನಾವು ಬ್ರಾಂಚ್ ಮ್ಯಾನೇಜರ್ ಪ್ರಮೋಷನ್ ಕೊಡ್ತೀವಿ. ಅಂದರೆ ಲೈಕ್ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಅಂತ 3 ಹಂತಗಳ ವಿಭಿನ್ನವಾದಂತಹ ಒಂದು ತರಬೇತಿ, ಪ್ಲಸ್ ನೀವು ಇನ್ಕಮ್ ಕೂಡ ಇದೆ ಇದರಲ್ಲಿ. ನೀವು ಯಾವುದೇ ರೀತಿಯ ಬಂಡವಾಳ ತೊಡಗಿಸ್ಕೊಳ್ಬೇಕಾಗಿಲ್ಲ ಇದಕ್ಕೆ. ಇಟ್ಸ್ ಎ ಫ್ರೀ ಟ್ರೈನಿಂಗ್, ಫ್ರೀ ಅಕಾಮಿಡೇಷನ್ ಇರುತ್ತೆ. ಸೊ ನೀವು ಕರೆ ಮಾಡಿ ತುಂಬ ಸಂತೋಷ ಆಯಿತು. ಅಡ್ರೆಸ್ ತೊಗೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್. ಥಾಮಸ್ ಅವರೇ, ನೀವು ಈ ಬಿಸ್ನೆಸ್ ಜಾಯ್ನ್ ಆದಾಗ ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಸ್ಕೋರ್ ಕೊಡ್ತಾ ಇದ್ರಿ, ಹೇಗಿತ್ತು? ಬಟ್ ಇವತ್ತು ಅದೇ ಡೈರೆಕ್ಟರ್ ಆಗಿ ನೀವು ಯಾವ ಹಂತದಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ, ಅದ್ರ ಬಗ್ಗೆ ನಿಮ್ಗೆ ಏನು ಭಾವನೆ ಇದೆ ಇವತ್ತು? ನಾನು ಇಲ್ಲಿ ಜಾಯ್ನ್ ಆದಾಗ ನನಗೆ ಬರದೇ ಇದ್ದಿದ್ದು ಒಂದೇ ಒಂದು ಅಂದರೆ ಮಾತಾಡೋಂಥದ್ದು. ನಾನು ಫಸ್ಟ್ ಟೈಮ್ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹೇಳ್ಕೊಂಡಿದ್ದೀನಿ, ನನಗೆ ಬೇರೆಯವ್ರ ಜೊತೆಗೆ ಮಾತಾಡಬೇಕಂದ್ರೆ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ನನ್ನ ಕಮ್ಯುನಿಕೇಷನು. ಅಂದರೆ 10ಕ್ಕೆ 0 ಇಂದ ಕೌಂಟ್ ಮಾಡ್ಕೊಳ್ಳೋದು ಅಂದರೆ 0 ಕೆಳಗಡೆ ಏನಾದರೂ ಇದ್ದರೆ ಅದನ್ನು ಕೊಡಬೇಕಾಗಿತ್ತು. ಬಟ್ ಇವತ್ತು ಆಸ್ ಎ ಡೈರೆಕ್ಟರ್ ಐ ನೋ ದ್ಯಾಟ್ ನನಗೆ ಕಲೆ ಹೇಗೆ ಬಂತು ಅಂದರೆ, ನಮ್ಮ ಕನ್ಸ್ಯೂಮರ್ ಸ್ಪೆಷಾಲಿಟಿ ಅಂದರೆ ಒಂದೊಂದು ವರ್ಷಕ್ಕೂ ಒಬ್ಬೊಬ್ಬ ಇಂಟರ್ನ್ಯಾಷನಲ್ ಟ್ರೈನರ್ಸ್ನ ಕರೆಸ್ಕೊಳ್ತೀವಿ ಆಸ್ ಎ ಟ್ರೈನರ್ ಥರ. ಅವರು ಲೈಕ್ ಫಾರ್ ಎಕ್ಸಾಂಪಲ್ ಶ್ರೀನಿಧಿ ಸರ್ ಬಂದಿದ್ರು, ಚಂದ್ರು ಸರ್ ಬಂದಿದ್ರು, ಬಾಲಕೃಷ್ಣ ಅವ್ರು ಬಂದಿದ್ರು. ಎಲ್ಲ ಟ್ರೈನಿಂಗು ಡಿಫ್ರೆಂಟ್ ಟ್ರೈನಿಂಗ್ ನಾವು ಅಟೆಂಡ್ ಮಾಡ್ತೀವಿ. ಜೊತೆಗೆ ಕೆಲವು ಟ್ರೈನರ್ಸ್ನ ನಾವು ಇನ್ವೈಟ್ ಮಾಡಿ ಕನ್ಸ್ಯೂಮರ್ ವರ್ಲ್ಡಿಂದ ಅವ್ರಿಗೆ ಟ್ರೈನಿಂಗ್, ಅವರು ನಮಗೆ ಟ್ರೈನಿಂಗ್ ಕೂಡ ಮಾಡ್ತೀವಿ. ಸೊ ಈ ಥರ ಎಂಪವರ್ ಆಗಿದೆ ಇವತ್ತು ನನ್ನ ಕಮ್ಯುನಿಕೇಷನು. ಸೊ ಲೈಕ್ ನೋ ಡೌಟ್ ಎಂಪವರಿಂಗ್ ಕಮ್ಯುನಿಕೇಷನ್. ನನ್ನ ಪ್ರಕಾರ ಮಾತಾಡಿದ್ರೆ ಒಳಗಡೆ ರಕ್ತ ಕುದಿಬೇಕು, ಕೆಲಸ ಮಾಡಬೇಕು ಅನ್ನೋ ಛಲ ಮೂಡಿಸ್ಬೇಕು. ಅದು ಆಸ್ ಎ ಡೈರೆಕ್ಟರ್ ನನಗೆ ತುಂಬ ಹೆಮ್ಮೆ ಇದೆ. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಖುಷಿ ಆಗುತ್ತೆ ಅದು. ವೆರಿ ನೈಸ್ ಥಾಮಸ್. ನೋಡಿ ವೀಕ್ಷಕರೇ, ಇಲ್ಲಿ ನಮ್ಮ ಸಂಸ್ಥೆ ಕನ್ಸ್ಯೂಮರ್ ಗ್ರೂಪ್ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಲೆವೆಲಲ್ಲೂ ಕೂಡ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಲೈಕ್ ಸೇಲ್ಸ್ ಆಗಿದ್ದು, ಲೀಡರ್ಶಿಪ್ ಲೆವೆಲ್ ಆಗಿದ್ದು, ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಬಂದಾಗ ನಾವು ಬಿಲೀವ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ನೋ ಬಡಿ ಇಸ್ ಅ ರೆಡಿಮೇಡ್, ವಿ ಕ್ಯಾನ್ ಮೇಕ್ ಟೈಲರ್ ಮೇಡ್ ಬೈ ಪ್ರೊವೈಡಿಂಗ್ ಟ್ರೈನಿಂಗ್. ಸೊ ನಾನು 17 ವರ್ಷಗಳಲ್ಲಿ ಸತತವಾದ ಒಂದು ಟ್ರೈನಿಂಗ್ನ ಪಡೆಯೋದ್ರ ಮೂಲಕ ಇವತ್ತು
ಯಶಸ್ವಿ ತರಬೇತುದಾರನಾಗಿದ್ದೀರಿ, ಹಾಗೆ ಕನ್ಸ್ಯೂಮರ್ನ ಕೂಡ ಇಷ್ಟು ಯಶಸ್ವಿ ಸಂಸ್ಥೆಯನ್ನಾಗಿ ನಡೆಸಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ಸಂಸ್ಥೆಯಲ್ಲಿರತಕ್ಕಂಥ ಒಬ್ಬ ಯಶಸ್ವಿ ಬ್ರಾಂಚ್ ಮ್ಯಾನೇಜರ್ ಅಂಡ್ ಪ್ರಮೋಟಿಂಗ್ ಓನರ್ ಆಗಿರತಕ್ಕಂಥ ಅಮಿತ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮಿತ್, ವೆಲ್ಕಮ್. ನಮಸ್ಕಾರ ವೀಕ್ಷಕರೇ. ಅಮಿತ್ ಅವರೇ, ಇವತ್ತು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಿಮ್ಮ ಊರು, ಏನು ಓದಿದ್ದೀರಾ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಿಮ್ಮ ಬ್ರಾಂಚ್ ಎಲ್ಲಿ ಇದೆ ಅಂದ್ಬಿಟ್ಟು. ವೀಕ್ಷಕರೇ, ನನ್ನ ಹೆಸರು ಅಮಿತ್. ನಮ್ಮ ಊರು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಅಂತ ಗ್ರಾಮ. ನಮ್ಮ ಮನೇಲಿ ಅಪ್ಪ, ಅಮ್ಮ, ನಾನು ಮತ್ತು ನಮ್ಮ ಅಣ್ಣ 4 ಜನ ಇದ್ವಿ. ನನ್ನ ಎಜುಕೇಷನ್ ಎಲ್ಲ ಮುಗಿಸಿದ್ದು, ಹೈಸ್ಕೂಲ್ ಎಜುಕೇಷನ್ ಮುಗಿಸಿದ್ದು ಕೋಣಂದೂರು. ಅಲ್ಲಿ ಹೈಸ್ಕೂಲ್ ಎಜುಕೇಷನ್ ಮುಗಿಸ್ದೆ. ಅದರಿಂದ ನಾನು ITI ಮುಗಿಸಿದ್ದು ನನ್ನ NR-ಪುರ ಅಂತೇಳ್ಬಿಟ್ಟು, ಸೆಂಟ್ ನಾರ್ಬರ್ಟ್ ITC ಅಂತೇಳ್ಬಿಟ್ಟು ಅಲ್ಲಿ ನನ್ನ ITI ಮುಗಿಸ್ದೆ. 2009 ನಾನು ITI ಮುಗಿಸಿದ್ದು. ಅದನ್ನ ಮುಗಿಸ್ಕೊಂಡು ನನಗೆ ಸ್ಟಡಿ ಹಾಲಿಡೇಸ್ ಇತ್ತು ಅಂತೇಳ್ಬಿಟ್ಟು ಜಾಬ್ ಮಾಡಬೇಕಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಜಾಬ್ ಮಾಡಬೇಕು ಅಂತ ಒಂದು 3-4 ಕಡೆ ವರ್ಕ್ ಮಾಡಿದೆ. ಬಟ್ ನನಗೆಲ್ಲೂ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿಲ್ಲ. ಸೊ ಬೇಡ, ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೆ. ಆ ಮೊಮೆಂಟಮಲ್ಲಿ ನನಗೆ ಕನ್ಸ್ಯೂಮರ್ ರೋಡ್ ಸಿಕ್ತು. ಆ ಆಪರ್ಚುನಿಟಿ ಇಷ್ಟ ಆಯಿತು. ಅಲ್ಲಿಂದ ನನ್ನ ಕನ್ಸ್ಯೂಮರ್ ರೋಡ್ ಆಪರ್ಚುನಿಟಿ ಜರ್ನಿ ಸ್ಟಾರ್ಟ್ ಆಯಿತು. ಸಂತೋಷ ಅಮಿತ್ ಅವರೇ. ನೋಡಿ ವೀಕ್ಷಕರಿಗೆ, ಇವಾಗ ಹೇಗೆ ತುಂಬ ಜನ ಅವರು ಓದಿರತಕ್ಕಂತಹ ವಿದ್ಯಾಭ್ಯಾಸ ಅಥವಾ ಡಿಗ್ರಿ ಪಡ್ಕೊಂಡಿರೋದು ಬೇರೆ, ಬಟ್ ಅವರು ಯಾವ ದಿಕ್ಕಿನಲ್ಲಿ ಬೆಳೀತಾರೆ ಅನ್ನೋದು ಯಾವತ್ತೂ ನಾವು ನಿರ್ಧಾರ ಮಾಡೋಕ್ಕಾಗಿಲ್ಲ, ಪ್ರೀ ಜಡ್ಜ್ ಮಾಡೋಕ್ಕಾಗಿರೋದಿಲ್ಲ. ಬಟ್ ತುಂಬ ಜನ ಯಾಕೆ ಯಶಸ್ಸನ್ನ ಪಡೆಯೋದಕ್ಕೆ ತುಂಬ ಟೈಮ್ ತೊಗೊಳ್ತಾರೆ ಅಥವಾ ಅವ್ರ ಸಕ್ಸಸ್ ಪೋಸ್ಟ್ಪೋನ್ ಆಗುತ್ತೆ ಅಂದರೆ, ಓಕೆ ನಾನು ಓದಿರೋ ಒಂದು ಎಜುಕೇಷನ್ ಲೈನ್ ಬೇರೆ, ಬಟ್ ನಾನು ಮಾಡಬೇಕಾಗಿರೋ ಕೆಲಸ ಬೇರೆ ಅನ್ಕೊಳ್ತಾರೆ. ಬಟ್ ಆದರೆ ತುಂಬ ಜನ ಯಶಸ್ಸು ಪಡೆದಿರೋದು ಹಾಗೇನೆ. ಒಂದು ಕರೆ ಇದ್ದಾರೆ, ಸ್ವೀಕಾರ ಮಾಡೋಣ. ಹಲೋ. ಹಲೋ. ಎಸ್ ಮೇಡಮ್, ನಮಸ್ಕಾರ, ಹೇಳಿ. ಅದು ಸರ್, ನಾನು ಕಾವ್ಯ ಗುಂಡುಪಡೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ಕಾವ್ಯ ಅವರೇ. ಮಾತಾಡಿ, ಟಿವಿನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ಹಾಗೆ ಡೈರೆಕ್ಟ್ ಆಗಿ. ಓಕೆ ಸರ್, BBM ಕಂಪ್ಲೀಟ್ ಆಗಿದೆ, ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. BCom ಕಂಪ್ಲೀಟ್ ಆಗಿದೆಯಾ? ಹಾ ಸರ್, BBM ಕಂಪ್ಲೀಟ್ ಆಗಿದೆ. BBM ಕಂಪ್ಲೀಟ್ ಆಗಿದೆ, ತುಂಬಾ ಸಂತೋಷ. ಇವಾಗ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಫ್ರೀ ಆಗಿದ್ದೀರಾ? ಇಲ್ಲ, ಮನೇಲಿ ಇದ್ದೀನಿ, ವರ್ಕ್ ಎಲ್ಲೂ ಸಿಗ್ತಾ ಇಲ್ಲ, ಸೊ ಮನೇಲಿ ಇದ್ದೀನಿ. ಓಕೆ, ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಇದೆ, ಅದನ್ನ ತೊಗೊಂಡು ನೀವು ಕಾಲ್ ಮಾಡ್ಬೋದು. ನಮ್ಮ ಮೈಸೂರಲ್ಲಿ ಬ್ರಾಂಚ್ ಇದೆ, ಬೆಂಗಳೂರಲ್ಲಿ ಬ್ರಾಂಚಸ್ ಇದೆ ನಮ್ದು. ಸೊ ನಾವು ನಿಮ್ಗೆ ಅಡ್ರೆಸ್ ಕೊಡ್ತೀವಿ. ನಮ್ಮ ಸಂಸ್ಥೆ ಬಂದು ಬಿಸ್ನೆಸ್ ಬ್ರಾಂಚ್ ಮ್ಯಾನೇಜರ್ಗಳನ್ನ ಪ್ರಮೋಟ್ ಮಾಡತಕ್ಕಂಥ ಸಂಸ್ಥೆ. ಇದರಲ್ಲಿ ನಿಮಗೆ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಜಾಬ್ ಇರುತ್ತೆ ನಿಮ್ಮಲ್ಲಿ. ಇದರಲ್ಲಿ ನೀವು ಇದಕ್ಕೆ ಯಾವ್ದಕ್ಕೆ ಸೂಟ್ ಆಗ್ತೀರ ನೋಡ್ಕೊಂಡು, ಆಫೀಸ್ ವರ್ಕ್ ಆಗಿರ್ಬೋದು ಅಥವಾ ಫೀಲ್ಡ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಇಂಟರ್ವ್ಯೂ ತಗೊಂಡು ನೀವು ಇದು ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಬಿಟ್ಟು ನಿಮಗೆ ಇಂಟರ್ವ್ಯೂ ಪಾಸ್ ಆದ್ರೆ ನಿಮ್ಗೆ ಕೊಡ್ತೀವಿ. ಫ್ರೀ ಅಕಾಮಿಡೇಷನ್ ಇರುತ್ತೆ. ಮತ್ತೆ ಇದಕ್ಕೆ ನೀವು ಯಾವುದೇ ರೀತಿಯ ಬಂಡವಾಳ ಎಲ್ಲಿ ತೊಡಗಿಸ್ಬೇಕಾಗಿರೋದಿಲ್ಲ. ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ಕಾವ್ಯ ಅವರೇ. ಸೊ ಅಮಿತ್, ನೋಡಿ ಇಲ್ಲಿ ನಾವು ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಇವತ್ತು ಯುವಕ ಯುವತಿಯರಿಗೆ ಕನ್ಸ್ಯೂಮರ್ ಸಂಸ್ಥೆ ಹಂತವಾಗಿ ಟ್ರೈನಿಂಗು, ಕಮ್ಯುನಿಕೇಷನ್ನ ಬೆಳೆಸಿ ಅವ್ರಿಗೆ ಬ್ರಾಂಚ್ ಮ್ಯಾನೇಜರ್ ಮಾಡುತ್ತೆ ಅಂದ್ಬಿಟ್ಟು. ಸೊ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಬಂದಾಗ ಇಲ್ಲಿ ಯಾರು ನಿಮ್ಮನ್ನು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಈ ಕಂಪ್ನಿಯಲ್ಲಿ ಕನ್ಸ್ಯೂಮರಲ್ಲಿ ಇರಬೇಕು ಅಂತ ನಿಮಗೆ ಅನಿಸ್ತಕ್ಕಂಥ ಸನ್ನಿವೇಶಗಳೇನು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್, ಆ್ಯಕ್ಚುಲಿ ನಾನು ಕನ್ಸ್ಯೂಮರ್ ರೋಡಿಗೆ ಜಾಯ್ನ್ ಆದಾಗ ನನ್ನ ಕ್ವಾಲಿಟಿ ಹೆಂಗಿತ್ತು ಅಂತಂದರೆ, ಕಮ್ಯುನಿಕೇಷನ್ ಸರ್ ಹೇಳಿದ್ರು ಮೈನಸ್ಸಲ್ಲಿತ್ತು ಅಂತೇಳ್ಬಿಟ್ಟು. ನಂದು ಹುಡುಕಿದ್ರು ಸಿಗ್ತಾ ಇಲ್ಲಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ನನಗೆಲ್ಲ ಹೇಳ್ತಾ ಇದ್ದು, ನಾನು ಫಸ್ಟ್ ಮಾರ್ಕೆಟಿಂಗ್ ಕಂಪ್ನಿಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂತಂದಾಗ, ನಿನ್ನ ಕೈಲಿ ಆಗದೇ ಇರೋಂಥ ಕೆಲಸ ಯಾವ್ದಾದ್ರು ಒಂದು ಇದ್ದರೆ ಅದೇ ಮಾರ್ಕೆಟಿಂಗ್ ಅಂತೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬಟ್ ನನಗೊಂದು ಆಸೆ ಇತ್ತು, ಆಪರ್ಚುನಿಟಿ ಚೆನ್ನಾಗಿದೆ, ಬೆಳಿಬೇಕು ಅಂತೇಳ್ಬಿಟ್ಟು. ಬಟ್ ಕಸ್ಟಮರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಿಂತ್ಕೊಂಡಾಗ ನನ್ನ ಕೈಲಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ತುಂಬ ಭಯ ಪಡ್ತಿದ್ದೆ. ಕಮ್ಯುನಿಕೇಷನ್ ಅದು ತುಂಬ ವರ್ಸ್ಟ್ ಆಗಿತ್ತು ನಂದು. ಸೊ ಆದರೆ ನನ್ನಲ್ಲಿ ಯಾವ ಕ್ವಾಲಿಟಿ ಇರಲ್ವೋ ಅದನ್ನು ನೋಡಿದಾಗ ನನಗೆ ಇದನ್ನು ಪಡ್ಕೋಬೇಕು ಅಂತ ಅನಿಸುತ್ತೆ. ಹ್ಯೂಮನ್ ಅದು ಸ್ವಭಾವ ಅನಿಸುತ್ತೆ ಮನುಷ್ಯರದು. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ನಮ್ಮಲ್ಲಿ ಮೀಟಿಂಗ್ ತೊಗೊಂಡಾಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ನಮ್ಮ ಡೈರೆಕ್ಟ್ರು, ಗ್ರೂಪ್ ಹೆಡ್, ನಮ್ಮ ಸತ್ಯ ಸರ್ ಆಗಿರ್ಬೋದು, ಅವರೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದಾಗ ನಂಗೆ ಅನ್ನಿಸ್ತಾ ಇತ್ತು, ನಾನು ಒಂದಿನ ಈ ಥರ ಮಾತಾಡಬೇಕು, ನನಗೂ ಮಾತಾಡಿದಾಗ ಬೇರೆಯವ್ರು ನನಗೂ ಚಪ್ಪಾಳೆ ಹೊಡಿಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅದನ್ನು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಸ್ಟಮರ್ ಹತ್ರ ಮಾತಾಡ್ತಾ ಪ್ರಾಕ್ಟೀಸ್ ಆಯಿತು. ಸೊ ನಮ್ಮಲ್ಲಿ ಆಪರ್ಚುನಿಟೀಸ್ಗಳು ತುಂಬ ಸಿಗುತ್ತೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ. ಸೊ ಇಂಪ್ಯಾಕ್ಟ್ ಅಂತ ತೊಗೊಳೋಂಥ ಚಾನ್ಸ್ ಸಿಗುತ್ತೆ. ಅದನ್ನು ತೊಗೊಂತ ಸ್ಟಾರ್ಟ್ ಮಾಡಿದೆ. ಸ್ಟೇಜ್ ಫಿಯರ್ ಅನ್ನೋದು ತುಂಬ ಕಡಿಮೆ ಆಯ್ತು ಬಂತು. ಅದು ಮುಂದೆ ಹೋಗ್ತಾ ನನ್ನ ಕಮ್ಯುನಿಕೇಷನ್ ಅದು 1 to 1 ಮಾತಾಡ್ತಾ, ಬೇರೆ ಎದುರುಗಡೆ ಇರೋಂಥ ಪರ್ಸನ್ನ ಮೋಟಿವೇಟ್ ಮಾಡ್ತಾ, ಟೀಮ್ನ ಮೋಟಿವೇಟ್ ಮಾಡ್ತಾ ನನ್ನ ಕಮ್ಯುನಿಕೇಷನ್ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂದೆ. ವೆರಿ ಗುಡ್, ಇವತ್ತು ವೆರಿ ನೈಸ್. ಒಂದು ಕರೆ ಇದೆ, ಸ್ವೀಕಾರ ಮಾಡೋಣ. ಹಲೋ. ಹಲೋ, ನಮಸ್ಕಾರ, ಹೇಳಿ. ಸರ್ ನನ್ನ ಹೆಸರು ಮಂಜುಶ್ರೀ ಅಂತ. ಹೇಳಿ ಮಂಜುಶ್ರೀ ಅವರು, ಎಲ್ಲಿಂದ ನೀವು ಕರೆ ಮಾಡ್ತಾ ಇರೋದು? ನಾವು ಅತ್ತಿಬೆಲೆಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಮಂಜುಶ್ರೀ ಅವರೇ, ಯಾರಿಗೆ ಜಾಬ್ ಬೇಕಾಗಿರೋದು, ನಿಮ್ಗೇನಾ ನಿಮ್ ಬೇರೆಯವ್ರ ಕಡೆ ಯಾರಿಗಾನ? ಸರ್, ಯಾರಿಗೆ ಜಾಬ್ ಬೇಕಾಗಿರೋದು? ನನಗೆ ಸರ್ ಜಾಬ್ ಬೇಕಾಗಿರೋದು. ಏನು ಓದಿದ್ದೀರಾ ಮಂಜುಶ್ರೀ ಅವರೇ? ನಾನು ITI ಮಾಡಿದ್ದೀನಿ ಸರ್. ವೆರಿ ನೈಸ್. ಇವಾಗ ಏನಾದ್ರು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ?
ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಓಕೆ, ಮಂಜುಶ್ರೀ ಅವರೇ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಮೊಬೈಲ್ ನಂಬರ್ ನೀವು ನೋಟ್ ಮಾಡ್ಕೊಳ್ಳಿ. ಮತ್ತಿಕೆರೆಯಲ್ಲಿ ನಮ್ಮದು ಬ್ರಾಂಚ್ ಇದೆ, ನಿಯರ್ ಬೈಯಲ್ಲಿ 2-3 ಬ್ರಾಂಚಸ್ ಇದೆ. ನೀವು ಅಲ್ಲಿ ಬೇಕಾದ್ರೆ ನಿಮ್ಗೆ ಅಡ್ರೆಸ್ ಕೊಡ್ತೀವಿ, ಅಥವಾ ಬೆಂಗಳೂರಿನ ಎನಿ ಪಾರ್ಟ್ ಯು ಕ್ಯಾನ್ ಕಮ್ ಅಂಡ್ ಅಟೆಂಡ್ ಇಂಟರ್ವ್ಯೂ. ಸೊ ಫಸ್ಟ್ ಏನಪ್ಪ ಇರುತ್ತೆ ನಮ್ಮಲ್ಲಿ ಅಂದರೆ MMA ಟ್ರೈನಿಂಗ್ ಅಂದ್ಬಿಟ್ಟು ಬಿಸ್ನೆಸ್ ಬ್ರಾಂಚ್ ಮ್ಯಾನೇಜರ್ ಆಗಲಿಕ್ಕೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನೀವು ಯಾವುದಕ್ಕೆ ಸೂಟ್ ಆಗ್ತೀರೋ ನೋಡ್ಕೊಂಡು ಅದಕ್ಕೆ ನಿಮಗೆ ಪೋಸ್ಟ್ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ದ ಕಾಲ್. ಸೊ ಅಮಿತ್ ಅವರೇ, ಇವಾಗ ನೀವು ಹೇಳ್ತಾ ಇದ್ರಿ ಲೈಕ್ ನಿಮ್ಮ ಆಸೆ ಹೇಗಿತ್ತು, ನೀವು ಬ್ರಾಂಚ್ ಮ್ಯಾನೇಜರ್ ಆಗಬೇಕು ಅಂತ ಹೇಳಿ ನೀವು ಇಲ್ಲಿ ಬಂದಾಗ ನಿಮ್ಮ ಕಮ್ಯುನಿಕೇಷನ್ ಏನು ಕೊರತೆ ಇತ್ತು ಅದನ್ನು ಹೇಗೆ ನೀಗಿಸ್ಕೊಂಡ್ರಿ ಅಂದ್ಬಿಟ್ಟು. ಸೊ ಇವತ್ತು ನೀವು ಬ್ರಾಂಚ್ ಮ್ಯಾನೇಜರ್ ಆದಮೇಲೆ ನೀವು ಏನೇನು ಸಾಧನೆಗಳು ಮಾಡಿದ್ದೀರಾ, ಜನ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ, ನಿಮ್ಮ ಮನೆಯವ್ರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ? ಮ್ಯಾನೇಜರ್ ಆದಾಗ ನನಗೆ ತುಂಬ ಪರ್ಸ್ನಲಿ ತುಂಬ ಖುಷಿ ಆಯಿತು ಸರ್. ಯಾಕೆ ಅಂತಂದರೆ ನನ್ನ ಜೀವನದ ಕನಸು ಬೆಂಗಳೂರಿಗೆ ಬಂದಾಗ ಎಲ್ಲ ಒಂದು ವರ್ಕ್ ಹುಡ್ಕೊಂಡು ಬಂದಿರ್ತಾರೆ. ಇವತ್ತು ನಾನು ವರ್ಕ್ ಮಾಡೋ ಜೊತೆಗೆ ಬೇರೆಯವ್ರಿಗೆ ವರ್ಕ್ ಮಾಡೋವಂಥ ಆಪರ್ಚುನಿಟಿ ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಫ್ಯಾಮಿಲಿಲಿ ತುಂಬ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ಅವತ್ತು ನಾನು ಒಬ್ಬ ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ, ನಾನು ಬೆಂಗಳೂರಲ್ಲಿ ಒಂದು ಜೀವನ ಕಟ್ಕೊತೀನಿ ಅನ್ನೋ ನಂಬಿಕೆ ಕೂಡ ನಮ್ಮ ಮನೇಲಿ ಇರಲಿಲ್ಲ. ತುಂಬ ಹೆದರ್ತಾನೆ, ಇವನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋ ಫೀಲಿಂಗ್ ಇತ್ತು. ಬಟ್ ಇವತ್ತು ನಮ್ಮ ಮನೇಲಿ ಒಂದು ನಂಬಿಕೆ ಯಾವ ರೇಂಜಿಗೆ ಬಂದಿದೆ ಅಂತಂದರೆ ಅಮಿತ್ ಏನೋ ಒಂದು ಅನ್ಕೊಂಡಿದ್ದಾನೆ ಅಂದರೆ ಅವ್ನು ಮಾಡ್ತಾನೆ ಅನ್ನೋ ಫೀಲಿಂಗ್ ನಮ್ಮ ತಂದೆ ತಾಯಿಲಿ ಬಂದಿದೆ. ಅದು ನಂಗೆ ತುಂಬ ಖುಷಿ ಕೊಡುವಂಥ ವಿಷಯ. ಅದ್ರ ಜೊತೆಗೆ ಸೊ ಮ್ಯಾನೇಜರ್ ಆದಮೇಲೆ ನನಗೆ ತುಂಬ ಖುಷಿ ಅನಿಸೋ ವಿಷಯ ಇನ್ನೊಂದು ಏನಪ್ಪ ಅಂತಂದರೆ ಬೇರೆ ಕಂಪ್ನಿಲಿದ್ದಾಗ ನಾನೊಬ್ಬನ ಜೀವನ ನೋಡ್ಕೊಬೋದು ಅಷ್ಟೇ. ಇಲ್ಲಿ ನಾನು ಬೇರೆಯವ್ರಿಗೂ ಕೂಡ ಜೀವನ ಕೊಡ್ತಾ ಇದ್ದೀನಿ. ಅದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಫ್ಯಾಮಿಲಿ ಕೂಡ ನನ್ನ ಬಗ್ಗೆ ಪ್ರೌಡ್ ಫೀಲಿಂಗ್ ಇದೆ ಸರ್. ವೆರಿ ನೈಸ್ ಅಮಿತ್. ಒಂದು ಕಾಲ್ ಇದೆ, ಅದನ್ನು ಸ್ವೀಕಾರ ಮಾಡೋಣ. ಹಲೋ 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 ಸರ್ ನಮಸ್ತೆ ಸರ್, ನನ್ನ ಹೆಸರು ಶಿವಾನಂದ್ ಅಂತ. ನಮಸ್ಕಾರ, ಹೇಳಿ ಸರ್. ಇದು ಸೇಲ್ ಮಾರ್ಕೆಟಿಂಗ್ ಇದೆಯಲ್ಲ ಸರ್, ಇದು ಹೌದು ಸರ್. ಸ್ಟೇಲ್ ಮಾರ್ಕೆಟಿಂಗ್ ಅನ್ನೋದೊಂದು ಸೈನ್ಸ್ ಸಿಸ್ಟಮ್ ಇದೆಯೋ, ಹೇಗಿದೆ ಇದು? ಇಲ್ಲ ಸರ್, ಚೇಂಜ್ ಸಿಸ್ಟಮ್ ಅಲ್ಲ ಇದು. ಇದ್ರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೇಸಿಕಲಿ ನಾವು ಫಸ್ಟ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂದ್ರೆ ಹೇಗೆ ಅಂತ ಟ್ರೈನಿಂಗ್ ಕೊಡ್ತೇವೆ. ಟ್ರೈನಿಂಗ್ ಕೊಟ್ಟಿದ್ದಾದ್ಮೇಲೆ ಪ್ರಮೋಷನ್ಸ್ ಇರುತ್ತೆ ಇದರಲ್ಲಿ. ನೀವು ಇದರಲ್ಲಿ ಯಾವುದೇ ರೀತಿಯಿಂದ ಬಂಡವಾಳ ನೀವು ಪರ್ಸನಲ್ ಆಗಿ ಹಾಕಬೇಕಾಗಿರೋದಿಲ್ಲ, ಬ್ರಾಂಚ್ ಮ್ಯಾನೇಜರ್ ಆಗೋ ಲೆವೆಲ್ವರೆಗೂ. ಒಂದು ಎರಡನೇದು, ನೀವು ಇಲ್ಲಿ ಪ್ರತಿದಿನ ನೀವು ಬಿಸ್ನೆಸ್ ನಮ್ಮ ಹತ್ರ ಇಲ್ಲಿ ಅಂದ್ರೆ ಬಿಸ್ನೆಸ್ ಪ್ರಾಫಿಟ್ಸ್ ಇದ್ದಂಗೆ. ಸೊ ನೀವು ಹಂತವಾಗಿ ಬೆಳೆದಂಗೆ ಕಂಪ್ನಿ ಸಪೋರ್ಟ್ ನಿಮ್ಗಿರುತ್ತೆ, ರೈಟ್? ಎಲ್ಲಿಂದ ಮಾತಾಡ್ತಾ ಇರೋದು ತಾವು? ಹಲೋ ಹಲೋ ಶಿವಾನಂದ್, ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಕೇಳ್ತಿದ್ಯಾ ಸರ್? ಹೇಳಿ, ನೀವು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್, ಬಾಗಲಕೋಟೆ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಬಾಗಲಕೋಟೆಯಿಂದ ಮಾಡ್ತಾರೆ. ನಾರ್ತ್ ಕರ್ನಾಟಕದಿಂದ ನಮ್ಮಲ್ಲಿ ಬಿಜಾಪುರ್, ರಾಯಚೂರು, ನಾರ್ತ್ ಕರ್ನಾಟಕ, ಗುಲ್ಬರ್ಗ, ಈ ಕಡೆ ಹುಬ್ಳಿ, ಈ ಕಡೆಯಿಂದ ತುಂಬಾ ಜನ ಬಂದಿರೋ ನಮ್ಮಲ್ಲಿ ಬ್ರಾಂಚ್ ಮ್ಯಾನೇಜರ್ಗಳಾಗಿದ್ದಾರೆ. ಬೆಳಗಾವಿಯಿಂದ ಬಂದಿರೋರು ಕೂಡ ಆಗಿದ್ದಾರೆ. ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ ಮೊಬೈಲ್ ನಂಬರ್, ಅದನ್ನು ನೋಟ್ ಮಾಡಿಕೊಂಡು ನೀವು ನಮ್ಮ ಅಡ್ರೆಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಅಡ್ರೆಸ್ ಕೊಡ್ತಾರೆ ಆಫೀಸ್ ಟೀಮ್ ನಿಮಗೆ. ನೀವು ಸರಿಯಾದ ಒಂದು ಸಮಯದಲ್ಲಿ ನೋಡ್ಕೊಂಡು ನೀವು ಬೆಂಗಳೂರು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಆದಷ್ಟು ಬೇಗ. ಯಾಕಂತ ಹೇಳಿದ್ರೆ ನಮಗೆ 100 ಕರೆಗಳು ಬರ್ತಾ ಇದೆ. ಸೊ ತುಂಬ ಜನ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ, ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿನ ನಮಗೆ 100 ಜನ ಕರೆಗಳು ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಬಂದು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೊ ನಾವು 250 ಬ್ರಾಂಚ್ ಮ್ಯಾನೇಜರ್ಗಳನ್ನ ಪ್ರಮೋಟ್ ಮಾಡಬೇಕನ್ನೋದು ನಮ್ಮ ಸಂಸ್ಥೆಯ ಗುರಿಯಾಗಿದೆ. ನೋಡಿ, ನೀವು ಏನಾದರೂ ನಿಮ್ಮ ಒಂದು ಕನಸೇನಿದೆ, ನಾವು ಬ್ರಾಂಚ್ ಮ್ಯಾನೇಜರ್ ಆಗಬೇಕು, ನಮ್ಮದು ಒಂದು ಸ್ವಂತ ಬಿಸ್ನೆಸ್ ನಡೆಸಬೇಕು, ಯಾವುದೇ ರೀತಿಯ ಬಂಡವಾಳ ಇರ್ಕೂಡ್ದು, ಲಾಸ್ ಅನ್ನೋದು ಇರ್ಕೂಡ್ದು ಅಂತ ನಿಮ್ಗೊಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕು ಅನ್ನೋದಾದರೆ ಕನ್ಸ್ಯೂಮರ್ ವರ್ಲ್ಡ್ ಇಸ್ ದ ರೈಟ್ ಕಂಪ್ನಿ ನನ್ನ ಪ್ರಕಾರ, ರೈಟ್? ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ. ಸೊ ಅಮಿತ್ ಅವರೇ, ನಿಮ್ಮ ಒಂದು ಫ್ಯೂಚರ್ ಕನಸಿನಿದೆ, ಲೈಕ್ ಒಂದು ಬ್ರಾಂಚ್ ಮ್ಯಾನೇಜರ್ ಆಗಿ ಸಕ್ಸಸ್ಫುಲ್ ಪ್ರಮೋಟಿಂಗ್ ಓನರ್ ಆಗಿದ್ದೀರಾ ನೀವು. ನಿಮ್ಮ ಬ್ರಾಂಚ್ ಹೈದರಾಬಾದಲ್ಲಿದೆ. ನೆನ್ನೆ ತಾನೇ ನಾನು ಹೈದರಾಬಾದ್ ವಿಸಿಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮ ಪ್ರಮೋಷನ್ ಶ್ರೀಕಾಂತ್ ತುಂಬ ಎಕ್ಸೈಟಿಂಗ್ ಆಗಿದ್ದಾರೆ. ಸೊ ನೀವು ಇಲ್ಲಿಂದ ಲೈಕ್ ಇನ್ನೊಂದು 5 ವರ್ಷದಲ್ಲಿ ಏನಾಗಬೇಕಂತ ಕನಸು ಕಟ್ಕೊಂಡಿದ್ದೀರಾ? ಸರ್, ಬಿಸ್ನೆಸ್ಸಿಗೆ ಬಂದಾಗ ನನಗೆ ಕನಸು ಅನ್ನೋದು ಏನೂ ಇರಲಿಲ್ಲ. ಒಂದು ಜೀವನ ಸೆಟ್ ಮಾಡ್ಕೊಂಡ್ರೆ ಸಾಕು ಅಂತ ಇತ್ತು. ಬಟ್ ಬಿಸ್ನೆಸ್ಸಿಗೆ ಬಂದ ಮೇಲೆ ನನಗೆ ಬಿಸ್ನೆಸ್ ಹೇಳ್ಕೊಟ್ಟಿದೆ, ಕನಸು ಇಟ್ಕೊಂಡ್ರೆ ಅದು ಅಚೀವ್ ಮಾಡ್ಬೋದು, ಜೀವನದಲ್ಲಿ ದೊಡ್ಡದಾಗಿ ಬೆಳಿಬೋದು ಅಂತ ಹೇಳ್ಕೊಟ್ಟಿದೆ. ಅದಾದಮೇಲೆ ನಾನು ಕನಸುಗಳನ್ನ ಇಟ್ಕೊಂಡಿದ್ದೀನಿ ಅಚೀವ್ ಮಾಡಬೇಕು ಅಂತ ದಾರಿಲಿ. ಅದನ್ನ ಕೆಲವೊಂದು ಅಚೀವ್ ಮಾಡಿದ್ದೀನಿ, ಇನ್ನೂ ಅಚೀವ್ ಮಾಡೋಂಥದ್ದು ತುಂಬ ಇದೆ. ಬಿಸ್ನೆಸ್ಸಲ್ಲಿ ನನ್ನ ಕನಸು ಏನಪ್ಪ ಅಂತಂದರೆ, ಇವತ್ತು ನನ್ನ ಜೀವನದಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಪಡ್ಕೊಂಡಿದ್ದೀನಿ. ಆ ಪಡ್ಕೊಂಡಿರೋಂಥ ವಿಷಯಗಳನ್ನ ನನ್ನ ಕಡೆಯಿಂದ ನಾನು ಇನ್ನೂ ಒಂದು 30 ಜನಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ಕನ್ಸ್ಯೂಮರ್ ಅವ್ರದ್ದು ಗೋಲ್ ಇದೆ. 250 ಮ್ಯಾನೇಜರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳ್ಬಿಟ್ಟು. ಅದೇ ನಮ್ಮ ಲೆಜೆಂಡ್ಸ್ ಗ್ರೂಪ್ ಯಾವಾಗಲೂ 50% ಶೇರ್ ತೊಗೊಂಡಿರುತ್ತೆ. 125 ಬ್ರಾಂಚ್ ಮ್ಯಾನೇಜರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳ್ಬಿಟ್ಟು. ಅದ್ರಲ್ಲಿ ನನ್ನ ಕಡೆಯಿಂದ 30 ಜನ ಮ್ಯಾನೇಜರ್ಸ್ಗೆ ನಾನೇನು ಫೈನಾನ್ಷಿಯಲ್ ಫ್ರೀಡಮ್ ತೊಗೊಂಡಿದ್ದೀನಿ, ಟೈಮ್ ಫ್ರೀಡಮ್ ತೊಗೊಂಡಿದ್ದೀನಿ, ಏನು ರಾಯಲ್ ಲೈಫ್ ಏನು ನಡೆಸ್ತಾ ಇದ್ದೀನಿ, ಅದನ್ನು ನನ್ನ ಕಡೆಯಿಂದ ಒಂದು 30 ಜನಕ್ಕೆ ಸೊಸೈಟಿಲಿ ಇರೋಂಥವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಅದನ್ನು ನಾನು ಮಾಡೇ ಮಾಡ್ತೀನಿ. ಅದ್ರ ಜೊತೆ ನನ್ನ ಪರ್ಸ್ನಲ್ ಗೋಲ್ ಏನಪ್ಪ ಅಂತಂದರೆ, ಸೊ ನಾನು ಬಿಸ್ನೆಸ್ಸಿಗೆ ಬಂದಿದ್ದು ದುಡ್ಡು ಮಾಡಬೇಕು ಅಂತೇಳ್ಬಿಟ್ಟು ನನ್ನ ಕನಸು ದಿನಕ್ಕೆ 1 ಲಕ್ಷ ರೂಪಾಯಿ ದುಡಿಬೇಕು. ಬೆಳಿಗ್ಗೆ ಸೂರ್ಯ ಹುಟ್ಟಿ ಮುಳುಗೋ ಅಷ್ಟೊತ್ತಿಗೆ 1 ಲಕ್ಷ ರೂಪಾಯಿ ದುಡಿಬೇಕು ತಿಂಗಳಿಗೆ.
ದಿನಕ್ಕೆ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ದೆನ್ ಫ್ಯಾಮಿಲಿ, ಇಷ್ಟು ದಿನ ಫ್ಯಾಮಿಲಿಗೋಸ್ಕರ ಡೆಡಿಕೇಟ್ ಮಾಡಿ ವರ್ಕ್ ಮಾಡಿದ್ದೀನಿ. ಆ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೆ ನನ್ನ ಮಗ ಈ ಲೆವೆಲಿಗೆ ನೋಡ್ಕೊಂಡ ಅನ್ನೋ ಫೀಲಿಂಗ್ ಬರಬೇಕು, ಆ ಲೆವೆಲಿಗೆ ನೋಡ್ಕೋಬೇಕು, ಅದು ನನ್ನ ಕನಸು. ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ಸರ್ ನಾನು. ಸಂತೋಷ. ನೋಡಿ, ನನಗೆ ನೀವು ನಿಮ್ಮ ಕನಸುಗಳು ಹೇಳ್ಕೊಳ್ತಾ ಇದ್ರೆ ಕೇಳಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಈ ಸಂಸ್ಥೆಯ ಓನರ್ ಅಂತ ನನಗೆ ನಾನು ಹೇಳ್ಕೊಳ್ಲಿಕ್ಕೆ. ಥಾಮಸ್, ನಿಮಗೆ ನಮ್ಮ ಒಂದು ಅಮಿತ್ ನೋಡಿದಾಗ ಏನು ಅನಿಸುತ್ತೆ? ಇವರ ಒಂದು ಸ್ಪೆಷಲ್ ಕ್ವಾಲಿಟೀಸ್ ಏನು ಈ ಲೆವೆಲ್ ಅವ್ರು ಬೆಳಿಲಿಕ್ಕೆ? ಒಂದು ಅಮಿತ್ ಅಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ, ಏನಾದ್ರೂ ಒಂದು ಮೆಸೇಜ್ ಕೊಟ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಆಮೇಲೆ ಮಾತಾಡ್ತಾನೆ. ಒಂದ್ ಲೆಕ್ಕದಲ್ಲಿ ಲೆಕ್ಕ ಹಾಕೋಬೇಕಾದ್ರೆ ನಮ್ಮ ಲೆಜೆಂಡ್ಸ್ ಗ್ರೂಪ್ಗೆ ಒಂದು ಸ್ಮಾಲ್ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅಮಿತ್. ನೋ ಆಲ್ ದ ಡೀಟೇಲ್ಸ್, ಎಲ್ಲಾ ವಿಷಯದ ಬಗ್ಗೆನೂ ಕೂಡ ತಿಳ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಯಾವ ಸಿಚುವೇಶನ್ ಅದನ್ನ ಬಳಸಬೇಕೋ ಅದನ್ನ ಕರೆಕ್ಟ್ ಆಗಿ ಬಳಸ್ತಾ ಇದ್ದಾರೆ. ವೆರಿ ನೈಸ್, ಗುಡ್. ಅಮಿತ್, ನಮ್ಮ ಕನ್ಸ್ಯೂಮರ್ ಗ್ರೂಪ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಗ್ರೂಪ್ ಲೆಜೆಂಡ್ಸ್ ಗ್ರೂಪ್. ಸೊ ಈ ಲೆಜೆಂಡ್ಸ್ ಗ್ರೂಪ್ನ ವಿಶೇಷತೆ ಏನು? ಲೆಜೆಂಡ್ಸ್ ಗ್ರೂಪಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಸರ್. ಯಾಕೆ ಅಂತಂದರೆ, ನಮ್ಮಲ್ಲಿ ಹೊರಗಡೆಯಿಂದ ಬಂದು ಕೆಲಸ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಬಿಜಾಪುರ, ಗುಲ್ಬರ್ಗ, ಈವನ್ ನಾನು ಕೂಡ ಶಿವಮೊಗ್ಗದಿಂದ ಬಂದಂಥವನು. ಸೊ ಫ್ಯಾಮಿಲಿ ಎಲ್ಲ ಬಿಟ್ಟು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಅವರೆಲ್ಲ ಊರಲ್ಲಿದ್ದಾರೆ. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ ನಮ್ಮ ಫ್ಯಾಮಿಲಿಯಿಂದ ಹೊರಗಡೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ನನಗೆ ಅನಿಸಿಲ್ಲ. ಯಾಕೆ ಅಂತಂದರೆ, ಲೆಜೆಂಡ್ಸ್ ಗ್ರೂಪೇ ಒಂದು ಫ್ಯಾಮಿಲಿ ಥರ ಇದೆ. ನಾನಿಲ್ಲಿ ನಿಂತ್ಕೊಂಡು ವರ್ಕ್ ಮಾಡೋದಕ್ಕೂ ಅದೇ ಒಂದು ರೀಸನ್. ಯಾಕೆ ಅಂತಂದರೆ ಫ್ಯಾಮಿಲಿ ಫೀಲಿಂಗ್ ಇರುತ್ತೆ. ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ಫ್ಯಾಮಿಲಿ ಫೀಲಿಂಗ್ ಎಲ್ಲ ಕಡೆ ಸಿಗ್ಬೋದು, ಗ್ರೋತ್ ಅನ್ನೋದಿದೆಯಲ್ವಾ ಲೆಜೆಂಡ್ಸ್ ಗ್ರೂಪಲ್ಲಿ ತುಂಬಾ ಇದೆ. ಒಂದು ನಂಬಿಕೆ ಏನಪ್ಪ ಅಂದರೆ, ನಮ್ಮ ಲೆಜೆಂಡ್ಸ್ ಗ್ರೂಪಲ್ಲಿ ಇದ್ದೀವಿ, ನಮ್ಮ ಸರ್ ಕಾಂತ್ರಾ ಸರ್ ಜೊತೆಗಿದ್ದೀವಿ, ಗ್ರೂಪ್ ಹೆಡ್ ಮೇಡಮ್ ಸರಸ್ವತಿ ಮೇಡಮ್ ಜೊತೆಗಿದ್ದೀವಿ, ಥಾಮಸ್ ಸರ್ ಜೊತೆಗಿದ್ದೀವಿ ಅಂತಂದರೆ ಕನ್ಫರ್ಮ್ ಆಗಿ ನಾವು ಬೆಳಿತೀವಿ ಅನ್ನೋ ನಂಬಿಕೆ ನಮಗಿದೆ. ಲೆಜೆಂಡ್ಸ್ ಗ್ರೂಪಲ್ಲಿ ಇದ್ದೀವಿ ಅಂತಂದರೆ ಇವತ್ತು ಬೆಳೀತಾ ಇದ್ವಿ, ಮುಂದೆನೂ ಬೆಳೀತಾ ಇರ್ತೀವಿ. ಆ ಲೆಜೆಂಡ್ಸ್ ಗ್ರೂಪ್ ಬಗ್ಗೆ ನನಗದು ಹೆಮ್ಮೆ ಇದೆ ಸರ್. ವೆರಿ ನೈಸ್. ನೋಡಿ ವೀಕ್ಷಕರೇ, ಈ ಒಂದು ಧೈರ್ಯ, ಈ ಕಮ್ಯುನಿಕೇಷನ್ ಇಂದ ಬರೋಂಥದ್ದು, ಲೈಕ್ ಇವತ್ತು ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಸುಲಲಿತವಾಗಿ ಮಾತಾಡಕ್ಕೆ ಸಾಧ್ಯವಾಗಿದೆ ನಮ್ಮ ಡೈರೆಕ್ಟ್ರು ಹಾಗೂ ಬ್ರಾಂಚ್ ಮ್ಯಾನೇಜರ್ ಅಥವಾ ಇತರೆ ಬ್ರಾಂಚ್ ಮ್ಯಾನೇಜರ್ಗಳ ಹೇಗೆ ಸಾಧ್ಯವಾಯಿತು? ಇಟ್ಸ್ ಬಿಕಾಸ್ ಆಫ್ ದ ಕಂಟಿನ್ಯೂಸ್ ಟ್ರೈನಿಂಗ್. ಕಮ್ಯುನಿಕೇಷನಲ್ಲಿ ಆ ಪರ್ಸ್ನಲ್ ಕ್ವಾಲಿಟಿ ಇದೆಯಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಮ್ಗೆ ಯಾವಾಗ ಕರೆಕ್ಟಾಗಿ ಒಂದು ಟ್ರೈನಿಂಗ್ ಸಿಗುತ್ತೆ, ಅವಾಗ ನಾವೇನಾಗುತ್ತೆ ಅಂದರೆ ಯಾರು ಬೇಕಾದರೂ ಗೆಲ್ಬೋದು. ಒಂದು ಕರೆ ಇದನ್ನು ಸ್ವೀಕಾರ ಮಾಡೋಣ. ಹಲೋ. ಹಲೋ ಸರ್. ನಮಸ್ಕಾರ. ನಮಸ್ತೆ ಸರ್, ನಮ್ಮ ಹೆಸರು ಚೈತ್ರ ಅಂತ. ಹೇಳಿ ಚೈತ್ರ ಅವರೇ. ಸರ್, ಈಗ ನೀವು ಈ ಉದ್ಯೋಗದ ಕಾರ್ಯಕ್ರಮ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ. ಹೌದು. ಇದಕ್ಕೆ ಎಜುಕೇಶನ್ ಏನೆಲ್ಲ ಬೇಕಾಗುತ್ತೆ ಅಂತ? ಯಾರಿಗೆ ಜಾಬ್ ಬೇಕಾಗಿರೋದು? ನಾವೇ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ. ನೋಡಿ, ನಾವು ಇಲ್ಲಿ ನಮ್ಮ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ, ಇದು ಲಿಟ್ಲ್ ಫೀಲ್ಡ್ ವರ್ಕ್ ಇರುತ್ತೆ, ಫಿಸಿಕಲ್ ಹಾರ್ಡ್ ವರ್ಕ್ ಇರುತ್ತೆ ಇದರಲ್ಲಿ. ಸೊ 8 to 10 months ಡಿಪೆಂಡ್ ಅಪಾನ್ ಪರ್ಸನ್, ಒಂದು ಪರ್ಸನಾಲಿಟಿ ಎಷ್ಟು ದಿನದಲ್ಲಿ ಕರೀತಾರೆ ಅನ್ನೋದ್ರ ಮೇಲೆ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ಕೊಡ್ತೀವಿ. ಬ್ರಾಂಚ್ ಮ್ಯಾನೇಜರ್ ಆಗಲಿಕ್ಕೆ ನಾವು ರೆಕ್ರೂಟ್ ಮಾಡೋಂಥದ್ದು ಬೇಸಿಕಲಿ SSLC ಓದಿದ್ರೆ ಸಾಕು. 17-18 ವರ್ಷದಿಂದ ಹಿಡಿದು 30 ವರ್ಷದವರೆಗೂ ನಾವು ರೆಕ್ರೂಟ್ ಮಾಡ್ತೀವಿ. ನಮ್ಮಲ್ಲಿ ಫ್ರೀ ಟ್ರೈನಿಂಗ್ ಇರುತ್ತೆ, ಫ್ರೀ ಅಕಾಮಿಡೇಷನ್ ಇರುತ್ತೆ. ನೀವು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್, ಬ್ಯಾಂಗ್ಳೂರಿಂದ ನಾಗಸಂದ್ರದಿಂದ ಕಾಲ್ ಮಾಡ್ತಾ ಇರೋದಾ? ಏನ್ ನಿಮ್ಮ ಏಜ್ ಅಂತ ತಿಳ್ಕೊಬೋದಾ ನಾವು? ಸರ್, 28, 29 ಇದೆ. ನೋ, ಐ ಥಿಂಕ್ ಯು ಆರ್ ಸೂಟೇಬಲ್ ಫಾರ್ ದಿಸ್. ಎಜುಕೇಷನ್ ಅನ್ನೋದು ನಮ್ಮಲ್ಲಿ ನಾವೇ ಪ್ರಾಕ್ಟಿಕಲ್ ಎಜುಕೇಷನ್ ಕೊಡ್ತೀವಿ ಅಂದ್ರೆ, ನಾವು ಎಜುಕೇಷನ್ ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನೋದು ಅಷ್ಟು ನಾವು ಕನ್ಸಿಡರ್ ಮಾಡೋದಿಲ್ಲ. ನೀವು ಎಜುಕೇಷನ್ ಪಡೆದಿದ್ರು ಸಂತೋಷ, ಇಲ್ಲ ಅಂದ್ರೂ ಕೂಡ ಪಡೆದಿದ್ರೆ ತುಂಬ ಆ್ಯಡ್ ಆಗುತ್ತೆ, ಇಲ್ಲ ಅಂದ್ರೂ ತೊಂದರೆ ಇಲ್ಲ. ನಮ್ಮಲ್ಲಿ ಹಂತವಾಗಿ ನಾವು ನಿಮಗೆ ಎಜುಕೇಷನ್ ಕೊಡ್ತೀವಿ, ಬಿಸ್ನೆಸ್ಸಲ್ಲಿ ಮುಂದುವರಿಬೋದು. ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ ಇದೆಯಲ್ಲ, ಮಾತ್ರ ನೀವು ಬರ್ಕೊಳ್ಳಿ. ಸೊ ನಿಮಗೆ ನಿಯರೆಸ್ಟ್ ಬ್ರಾಂಚ್ ಅಡ್ರೆಸ್ ಕೊಡ್ತೀವಿ, ನೀವು ಅಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್ ನಿಮಗೆ. ಸೊ ಅಮಿತ್ ಅವರೇ, ನಾವು ಮಾತಾಡ್ತಾ ಇದ್ವಿ, ಲೈಕ್ ಇವಾಗ ಎಷ್ಟೊಂದು ಜನ ಕರೆಗಳು ಮಾಡಿ ಅವ್ರು ತಮ್ಮ ಭವಿಷ್ಯನ ನಿರೂಪಿಸ್ಕೊಬೇಕು ಅಂತ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ. ಸೊ ಬಟ್ ತುಂಬಾ ಜನ ಇದನ್ನ ತುಂಬಾ ಬೇಗ ಕ್ವಿಟ್ ಮಾಡ್ಬಿಡ್ತಾರೆ. ಸೊ ಯಾವ ಕಾರಣದಿಂದ ಬಂದಿರೋರು ಲಾಂಗ್ ಟೈಮ್ ಬಿಟ್ಬಿಡ್ತಾರೆ? ನಿಮ್ಗೆ ಅವ್ರ ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀರಾ ಕನ್ಸ್ಯೂಮರ್ ಮೂಲಕ? ಸರ್, ಯಾವ ಯೂತ್ಸಿಗಾದ್ರೂ ನಾನು ಹೇಳೋಕೆ ಇಷ್ಟಪಡೋದು ಒಂದೇ. ಸೊ ಯೂತ್ಸಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಅನ್ನೋದಿರುತ್ತೆ, ನಾನೇನಾದರೂ ಒಂದು ಅಚೀವ್ ಮಾಡಬೇಕು, ಏನಾದ್ರು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನು ತುಂಬ ಜನ ನೋಡಿದ್ದು ನಮ್ಮ ಕಂಪ್ನಿಗೆ ಬಂದು ಜಾಯ್ನ್ ಆಗ್ತಾರೆ. ಸೊ ಹೇಗಿರುತ್ತೆ ಅಂದರೆ, ಅವರ ಉತ್ಸಾಹ, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಎನರ್ಜಿಟಿಕ್ ಆಗಿ, ಎಂಥೂಸಿಸ್ಟಿಕ್ ಆಗಿ ಕೆಲಸ ಮಾಡ್ತಾರೆ. ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಬಂದಾಗ ಸೊ ಫೀಲ್ಡ್ ವರ್ಕ್ ಮಾಡ್ತಾರೆ. ಹೌದು, ಏನೋ ಒಂದು ರಿಜೆಕ್ಷನ್ ಅನ್ನೋದು ಬಂದಾಗ ತುಂಬ ಹೆದರ್ಕೊಂಡ್ಬಿಟ್ಟು ಹಿಂದೆ ಸರಿದು ಬಿಡ್ತಾರೆ. ಆ ರಿಜೆಕ್ಷನ್ನಿಗೆ ಹಿಂದೆ ಸರಿದಾಗ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಒಪಿನಿಯನ್.
ಸೊ ನಾವು ವರ್ಕ್ ಮಾಡಿದ್ವಿ, ನಮ್ಮ ಲೈಫಲ್ಲೂ ರಿಜೆಕ್ಷನ್ಸ್ ಅನ್ನೋದು ಬಂದಿದೆ. ಅದನ್ನೆಲ್ಲ ಓವರ್ಕಮ್ ಮಾಡಿದಾಗ ಮಾತ್ರನೇ ವಿನ್ ಆಗಕ್ಕೆ ಸಾಧ್ಯ. ಸೊ ಎಷ್ಟೋ ಜನ ಯೂತ್ಸ್ ಹೊರಗಡೆ ಕೂತ್ಕೊಂಡು ಇನ್ನೂ ಏನಾಗುತ್ತೋ ಏನೋ ಭಯದಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾರೆ, ಇನ್ನು ಮುಂದೆ ಬಂದಿಲ್ಲ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಮ್ಯಾಟ್ರ್, ಬಟ್ ಹೊರಗಡೆ ಬಂದು ಟ್ರೈಯೇ ಮಾಡಿಲ್ಲ ಅಂತಂದ್ರೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಸೊ ಯಾವ ಫೀಲ್ಡಲ್ಲಿ ವರ್ಕ್ ಮಾಡಿದ್ರು ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಅದೇ ನಮ್ಮ ಕಂಪ್ನಿ ಬಂದು ವರ್ಕ್ ಮಾಡಿದ್ರು ತುಂಬಾ ಫಾಸ್ಟ್ ಆಗಿ ಮ್ಯಾನೇಜರ್ ಪ್ರಮೋಷನ್ ತಗೊಬಹುದು. ನನ್ನ ಏಜಿಗೆ ನಾನು ಮ್ಯಾನೇಜರ್ ಪ್ರಮೋಷನ್ ತಗೊಂಡಿದ್ದೀನಿ ಅಂದ್ರೆ ಇಟ್ ಜಸ್ಟ್ ಬಿಕಾಸ್ ಆಫ್ ಅ ಟ್ರೈನಿಂಗ್. ಆ ಥರ ಟ್ರೈನಿಂಗ್ ಇದೆ ನಮ್ಮಲ್ಲಿ. ಸೊ ನೀವು ನಮ್ಮ ಹತ್ರ ಬಂದು ನಮ್ಮ ಒಂದು ಭಯ ಬಿಟ್ಟು ನೀವು ಕಾಲ್ ಮಾಡ್ತಾ ಇದ್ದೀರಾ, ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಇಲ್ಲಿ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ನಾವು ಹೇಳ್ಕೊಡ್ತೀವಿ ನಿಮಗೆ ಟ್ರೈನಿಂಗ್ ಹೆಂಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವತಃ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ನಿಮ್ಮನ್ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಾಲದಲ್ಲಿ ನಾನು ಕೂಡ ಕಾಲ್ ಮಾಡೋದಕ್ಕೂ ಹೆದರ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಕಾಲ್ ಮಾಡಿ ಇವತ್ತು ನಾನು ಈ ಕಂಪ್ನಿಲಿ ಬಂದು ಮ್ಯಾನೇಜರ್ ಆಗಿದ್ದೀನಿ. ಸೊ ಒಂದು ಕಾಲ್ ನಿಮ್ಮನ್ನು ಕೂಡ ಬದಲಾವಣೆ ಮಾಡ್ಬೋದು. ಸೊ ನಿಮ್ಮ ಜೀವನದಲ್ಲೂ ಚೇಂಜಸ್ ಅನ್ನೋದು ತರುತ್ತೆ. ಸೊ ಹಿಂಜರಿಕೆ ಬೇಡ, ಮುಂದೆ ಬಂದು ಕಾಲ್ ಮಾಡಿ. ಸೊ ನೀವು ಕಾಲ್ ಮಾಡಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ, ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಾಯ್ನ್ ಅ ಕನ್ಸ್ಯೂಮರ್ ವರ್ಲ್ಡ್, ತುಂಬಾ ಚೆನ್ನಾಗಿರುತ್ತೆ ಲೈಫ್. ಅಮಿತ್ ತುಂಬಾ ಚೆನ್ನಾಗಿ ಮಾತಾಡಿ, ತುಂಬಾ ಖುಷಿ ಆಯ್ತು ನೀವು ಹೇಳಿದಂಥ ವಿಚಾರ. ಪಾಸ್ ಆರ್ ಫೇಲ್ಯೂರ್ ಲೇಟರ್, ಫಸ್ಟ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾನು PUC ಓದಿದಾಗ ಏನಾಗಿತ್ತು, ಯಾವ ಒಂದು ಪಾರ್ಟಿಸಿಪೇಷನ್ ಮಾಡ್ತಾನೆ ಇರಲಿಲ್ಲ. ಸೊ ಒಮ್ಮೆ ಒಂದು ಏನು ಮಾಡಿದೆ ಅಂದರೆ ಒಂದು ರನ್ನಿಂಗ್ ರೇಸ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟೆ. ಫೇಲ್ ಆಯಿತು. ನಾನು ಬೇಜಾರಾಗಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ತಾತ ಕೇಳ್ಬಿಟ್ಟು ನೋಡಿ ಯಾಕೋ ಡಲ್ ಆಗಿದೆಯಾ ಅಂತ ಹೇಳಿದ್ರು. ನಾನು ಹಿಂಗೆ ಫೇಲ್ ಆಗಿಬಿಟ್ಟೆ, ನಾನು ಪಾಸ್ ಆಗಿಲ್ಲ ರನ್ನಿಂಗಲ್ಲಿ, ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂತ ಹೇಳಿದೆ. ಸೊ ಅವಾಗ ಅವ್ರು ಹೇಳಿದ ಮಾತು ಇವತ್ತು ತುಂಬ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್, ಪಾಸ್ ಆರ್ ಫೇಲ್ಯೂರ್ ಕನ್ಸಿಡರ್ ಲೇಟರ್ ಅಂತ ಹೇಳ್ಬಿಟ್ಟು. ಯುವಕರೇ, ಸೊ ನಮ್ಮ ಕಂಪ್ನಿನಲ್ಲಿ ಬೇಸಿಕ್ ಲೆವೆಲಲ್ಲಿ ಹೇಗೆ ಇವತ್ತು ನಾವು ನಿಮಗೆ ತೋರಿಸಿದಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬ್ರಾಂಚ್ ಮ್ಯಾನೇಜರ್ ಹಾಗೂ ಡೈರೆಕ್ಟರ್ನ ನಾವು ನಿಮಗೆ ಇವತ್ತು ನೀವು ನೋಡಿದ್ರಿ ಲೈವ್ ಆಗಿ. ಆದರೆ ನಮ್ಮ ಬೇಸ್ ಲೆವೆಲ್ ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇರೋಂಥವ್ರು ಹೇಗೆ ಅವರು ತಮ್ಮ ಅನುಭವಗಳನ್ನ ಪಡ್ಕೊಂಡಿದ್ದಾರೆ, ಏನು ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ವೀಕ್ಷಿಸ್ಕೊಂಡು ಬರೋಣ ಬನ್ನಿ. Excellent evening to one and all. Myself Harshita from Consumer World Organization, working as a leader. My qualification is BCom. I have selected this marketing job because here is a bright future in this company compared to other marketing company. I achieved many things after joining to Consumer World. I am proud to share few things of my achievements after joining to Consumer World. That is, I am taking care of my grandparents. My monthly saving is 10,000. One of my biggest achievement is my grandmother was suffering from eye problem. I made it clear by doing her eye operation. So my suggestion to all youth is join Consumer World and lead a royal life. Thank you Consumer World and Legends Group. Excellent evening to all. Myself Savita from Hassan. My qualification D.Ed. ನಾನು ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನನ್ನ ತಾಯಿಯ ಹೆಲ್ತ್ ತುಂಬ ಪ್ರಾಬ್ಲಮ್ನಲ್ಲಿತ್ತು. ಬಟ್ ನಾನು ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಗೆ ಜಾಯ್ನ್ ಆಗಿ ನನ್ನ ತಾಯಿಯ ಹೆಲ್ತ್ಗೆ ಟ್ರೀಟ್ಮೆಂಟ್ ಕೊಡಿಸ್ದೆ. ನನ್ನ ತಾಯಿಗೆ ಒಂದು ಚಿನ್ನದ ಓಲೆನ ಪರ್ಚೇಸ್ ಮಾಡಬೇಕು ಅಂತ ಡ್ರೀಮ್ ಇತ್ತು. ನಾನು ದುಡ್ಡು ಸೇವ್ ಮಾಡಿ ನನ್ನ ತಾಯಿಗೆ ಒಂದು ಜೊತೆ ಚಿನ್ನದ ಓಲೆನ ಗಿಫ್ಟ್ ಮಾಡಿದೆ. ಈ ಕಂಪನಿಯಿಂದ ನನ್ನಲ್ಲಿ ಡ್ರೆಸ್ ಕೋಡ್, ಪೇಷನ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಿದೆ. ನಾನು ಕೂಡ ಸಂದೇಶ ಏನಂದರೆ, ನೀವು ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಗೆ ಜಾಯ್ನ್ ಆಗಿ ಇಲ್ಲಿರೋ ಆಪರ್ಚುನಿಟೀಸ್ನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಐ ಲವ್ ಕನ್ಸ್ಯೂಮರ್ ವರ್ಲ್ಡ್. Hi, excellent evening. Myself Vinay GA from Devanhalli. My qualification is BE. I am working as a Legends Group, working as a team leader in Legends Group. After I joined to the Consumer World, I have improved my communication skills, people management, and also in financial. Now I am earning 14,000 per month. After I helped financially to my grandmother's kidneys operation, and it is cleared now. I heartily welcome to you guys to join Consumer World's Legends Group to fulfill your dreams. Thank you Consumer World, thank you Legends Group. 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆಯಾಗಿದೆ. ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ಗಳಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು SSLC, PUC, ಯಾವುದೇ ಡಿಗ್ರಿ, ITI, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000 ರಿಂದ 15,000 ರು ಕೂಡ ಗಳಿಸಬಹುದು.
ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನ ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ಸು ಕಾಣ್ತಾ ಇರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲಾ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ ವಿಆರ್ ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಥಾಮ್ಸ್ ವಿ, ಜೇಮ್ಸ್ ಎಸ್, ಗೋಪಿಕೃಷ್ಣ ವಿ ಮತ್ತು ಬಸವರಾಜ್. ನಮಸ್ಕಾರ ವೀಕ್ಷಕರೇ, ಬನ್ನಿ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. CWG ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮ. ಸೊ ನಿಮ್ಗೆಲ್ಲರಿಗೂ ತುಂಬ ಕುತೂಹಲ ಇರ್ಬೋದು, ಸೊ ಏನಿದು ಕನ್ಸ್ಯೂಮರ್ ವರ್ಲ್ಡ್, ಏನು ಡೈರೆಕ್ಟ್ ಸಕ್ಸಸ್ ಅಂದರೆ ಏನು ಎಕ್ಸಾಕ್ಟ್ಲಿ ಇದು ಕೆಲಸ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ನಮ್ಮ ಸಂಸ್ಥೆ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಲರ್ನ್ ಟು ಲರ್ನ್. ಸೊ ಸೇಲ್ಸ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಸೊ ಏನು ಸೇಲ್ಸ್ ಅಂತ ಹೇಳಿದ್ರೆ, ಹೇಗೆ ನಾವು ಗ್ರಾಹಕರನ್ನ ಮಾತಾಡಿಸ್ಬೇಕು, ಅವ್ರನ್ನ ಹೇಗೆ ನೋಡಬೇಕು, ಹೇಗೆ ವಿಶ್ ಮಾಡಬೇಕು. ಸೊ 5 ಸ್ಟೆಪ್ಸ್ ಅಂತ ಇರುತ್ತೆ ಒಂದು ಕಸ್ಟಮರ್ನ ನಾವು ಮಾತಾಡ್ಬೇಕಂತಾಗ, ಅದನ್ನು ನಾವು ಹೇಳ್ಕೊಡ್ತೀವಿ. ಹೇಗೆ ಕಸ್ಟಮರ್ನ ನಾವು ಯಾವ ರೀತಿಯಾದಂತಹ ಒಂದು ಸ್ಟೆಪ್ಸ್ಗಳನ್ನ ಬಳಸಿ ಕಸ್ಟಮರ್ ಜೊತೆ ಮಾತಾಡಬೇಕು. ಸೊ ಅವ್ರ ಕಸ್ಟಮರ್ ಕೊಟ್ಟಂಥ ಅಬ್ಜೆಕ್ಷನ್ಸ್ ಹೇಗೆ ಅರ್ಥ ಮಾಡ್ಕೊಬೇಕು, ಪ್ರಾಡಕ್ಟ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಸೊ ಅದು ಪ್ರೈಸ್ ಹೇಗೆ ಹೇಳಬೇಕು, ಮತ್ತು ಕ್ಲೋಸಿಂಗ್ ಅಂದರೆ ಲೈಕ್ ಕಸ್ಟಮರ್ನ ಹೇಗೆ ಕ್ಲೋಸ್ ಮಾಡಿ ನಾವು ಹಣವನ್ನು ಗಳಿಸಕ್ಕಂಥದ್ದು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದು ಬಂದು 30 ಡೇಸ್ವರೆಗೂ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 15 days to 30 days. ಸೊ ಯಾರು ಬೇಕಾದರೂ ಈ ಒಂದು ಟ್ರೈನಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ 2 ಅವರ್, ಸಂಜೆ 2 ಅವರ್ ಆಫೀಸಲ್ಲಿ ಇನ್ಹೌಸ್ ಟ್ರೈನಿಂಗ್ ಇರುತ್ತೆ. ಸೊ ಫೀಲ್ಡ್ ಟ್ರೈನಿಂಗ್ ಅಂದರೆ ಕಸ್ಟಮರ್ನ ನಾವು ಡೈರೆಕ್ಟಾಗಿ ಮೀಟ್ ಮಾಡೋದ್ರಿಂದ ನಾವು ಡೈರೆಕ್ಟ್ ಸಕ್ಸಸ್ ಅಂತ ಕರಿತೀವಿ. ಸೊ ಸ್ವಲ್ಪ ಪ್ರಾಡಕ್ಟ್ನ ನಾವು ತೊಗೊಂಡು ಏನು ಮಾಡ್ತೀವಿ ಅಂದರೆ ನೇರವಾಗಿ ಕಸ್ಟಮರ್ನ ನಾವು ಮೀಟ್ ಮಾಡ್ತೀವಿ. ಎರಡನೇದು, ಈ ಒಂದು ಬೇಸಿಕ್ ಮಾರ್ಕೆಟಿಂಗ್ ಲೆವೆಲಲ್ಲಿ ಪ್ರಮೋಷನ್ ತೊಗೊಂಡವ್ರನ್ನ ನಾವೇನು ಹೇಳ್ತೀವಿ ಅಂದರೆ ಟ್ರೈನರ್ಸ್ ಅಂತ ಕರಿತೀವಿ. ಈ ಹಂತದಲ್ಲಿ ಅವ್ರೇನು ಮಾಡಬೇಕಾಗಿರುತ್ತೆ ಅಂದರೆ ಲರ್ನ್ ಟು ಟೀಚ್. ಹೊಸಬ್ರಿಗೆ ಹೇಗೆ ತಾವು ಕಲ್ತು ಮೇಲೆ ಬೆಳೆದ್ವಿ ಅದೇ ರೀತಿ ಅವ್ರು ಹೊಸಬ್ರಿಗೆ ಅವ್ರು ಹೇಳ್ಕೊಡ್ಬೇಕಾಗತ್ತೆ. ಸೊ ಈ ಹಂತದಲ್ಲಿ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿ, ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಯುತ್ತೆ, ಹಾಗೂ ತಾವು ಒಂದು ಸೇಲ್ಸಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹಾಗೆ ತಮ್ಮ ಆಪರ್ಚುನಿಟಿನ ಹೊಸಬರಲ್ಲಿ ತುಂಬಿಸಿ ಅವರ ಕನಸುಗಳನ್ನ ಬೆಳೆಸಿ ಒಂದು ಟೀಮ್ ಹ್ಯಾಂಡಲ್ ಮಾಡೋದನ್ನ ಕರೀತಾರೆ ಟ್ರೈನರ್ ಲೆವೆಲಲ್ಲಿ. ಸೊ ಈ ಒಂದು ಪೋಸ್ಟು 3 to 6 months ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಲೀಡರ್ಶಿಪ್ ಟೀಮ್ ಅಂತ ಆಗುತ್ತೆ, ಅಂದರೆ ಲೀಡರ್ ಆಗಿ ಪ್ರಮೋಟ್ ಆಗ್ತಾರೆ. ಈ ಹಂತದಲ್ಲಿ ಅವ್ರು ಏನು ಮಾಡಬೇಕಾಗುತ್ತೆ, ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಕೊಡ್ತೀವಿ, ಅಂದರೆ ಟ್ರೈನಿಂಗ್ ಕೊಟ್ಟು ಜವಾಬ್ದಾರಿ ಜಾಸ್ತಿ ಕೊಡ್ತೀವಿ. ಅವ್ರದ್ದೇ ಆದಂಥ ಒಂದು ಟೀಮ್ ಬಿಲ್ಡ್ ಆಗಿರುತ್ತೆ. ಅವರು ಹೊಸ ಜಾಗಕ್ಕೆ ಕಳಿಸಿ ಪ್ರಾಡಕ್ಟ್ ಮತ್ತು ಸ್ಟಾಕ್ ಜೊತೆಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟೀಮ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಸೊ ಲರ್ನ್ ಟು ಲರ್ನ್. ಸೊ ಇದು 3 ಹಂತಗಳು ಮುಗಿದ ಮೇಲೆ ಅವ್ರದ್ದು ಫೀಲ್ಡ್ ಟ್ರೈನಿಂಗ್ ಮುಗಿಯುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರೋ ಆಫೀಸಲ್ಲಿ ಕೂತ್ಕೊಂಡು ಏನು ಮಾಡಬೇಕಾಗಿರುತ್ತೆ ಅಂದರೆ, ಸೊ ಒಂದು ಸಂಸ್ಥೆ ಅಂದರೆ ಒಂದು ಬ್ರ್ಯಾಂಚ್ನ ಹೇಗೆ ರನ್ ಮಾಡಬೇಕು, ಲೈಕ್ ಅಕೌಂಟ್ಸ್ ಮೇಂಟೈನ್ ಮಾಡೋದು, ಮೀಟಿಂಗ್ಸ್ ಮೋಟಿವೇಶನ್ ಕಂಡಕ್ಟ್ ಮಾಡೋದು ಹೇಗೆ, ಸೊ ಇಂಟರ್ವ್ಯೂಸ್ ತೊಗೊಳೋದು ಹೇಗೆ, ರೆಕ್ರೂಟ್ಮೆಂಟ್ ಮಾಡೋದು ಹೇಗೆ, ಹೆಡ್ ಆಫೀಸ್ ರಿಪೋರ್ಟ್ ಕೊಡೋದು, ಬ್ಯಾಂಕಿಂಗ್ ಸಿಸ್ಟಮ್. ಒಂಥರ ಇದನ್ನು BBA, MBA, ಪ್ರಾಕ್ಟಿಕಲ್ MBA ಅಂತ ಕೊಟ್ಟಿರ್ಬೋದು ನಾವು. ಇದರಲ್ಲಿ ನಾವು ಯಾವುದೇ ರೀತಿಯಿಂದ ದುಡ್ಡು ಚಾರ್ಜ್ ಮಾಡಲ್ಲ ಕ್ಯಾಂಡಿಡೇಟ್ ಹತ್ರ. ಇನ್ಫ್ಯಾಕ್ಟ್ ಪ್ರತಿದಿನ ಅವ್ರ ಫೀಲ್ಡ್ ವರ್ಕ್ ಏನು ಮಾಡ್ತಾರೆ ಅದರಲ್ಲಿ ಪ್ರಾಫಿಟ್ನ ಶೇರ್ ಮಾಡ್ತೀವಿ ಅವ್ರ ಜೊತೆಯಲ್ಲಿ ನಾವು. ಸೊ ಯಾವಾಗ ಅವರು ಒಂದು ನಮ್ಮ ಸಂಸ್ಥೆ ಒಂದು ಸ್ಟ್ಯಾಂಡರ್ಡ್ ಏನಿದೆ, ಬ್ರಾಂಚ್ ಮ್ಯಾನೇಜರ್ ಸ್ಟ್ಯಾಂಡರ್ಡ್ ಅವ್ರು ರೀಚ್ ಮಾಡಿದ್ದಾರೆ, ಸೊ ಬಿಸ್ನೆಸ್ ಸ್ಕಿಲ್ಗಳನ್ನ ಅಂದರೆ ಲೈಕ್ ಎಂಟರ್ಪ್ರಿನರ್ ಸ್ಕಿಲ್ನ ಕಂಪ್ಲೀಟಾಗಿ ಅವರು ನಾವು ಟ್ರೈನಿಂಗ್ ಕೊಟ್ಟಿರೋದನ್ನ ಅಂದರೆ ಕಲಿತು ಕರಗತ ಮಾಡ್ಕೊಂಡಿದ್ದಾರೆ, ಅವಾಗ ನಾವು ಕಂಪ್ನಿ ಏನು ಮಾಡುತ್ತೆ ಅಂದರೆ ಅವ್ರಿಗೊಂದು ಅವ್ರದ್ದೇ ಆದಂಥ ಒಂದು ಕಲ್ಪನೆ, ಒಂದು ಕನಸಿನ ಬ್ರಾಂಚ್ ಓಪನ್ ಮಾಡ್ಕೊಡ್ತೀವಿ. ಕಂಪ್ನಿ ಬ್ರಾಂಚ್ಗೆ ಇನ್ವೆಸ್ಟ್ ಮಾಡುತ್ತೆ, ಸ್ಟಾಕ್ ಕೊಡುತ್ತೆ. ಸೊ ಅವರು ಪೂರ್ತಿ ತಿಂಗಳು ಕೆಲಸ ಮಾಡಿ ತಮ್ಮ ಪ್ರಾಫಿಟ್ ತೊಗೊಂಡು ಬಂದಿರೋ ಪ್ರಾಫಿಟಲ್ಲಿ ಕೆಲವು ಪರ್ಸೆಂಟ್ ಏನು ಮಾಡಬೇಕಾಗುತ್ತೆ, ಬ್ರಾಂಚ್ ಎಕ್ಸ್ಪೆನ್ಸಸ್ ನೋಡ್ಕೊಬೇಕು, ಉಳಿದಿದ್ದವ್ರ ಪ್ರಾಫಿಟ್ ಆಗಿರುತ್ತೆ. ಈ ರೀತಿ ನೀವು ಆಗ್ಬೇಕನ್ನೋದಾದರೆ, ಈ ಟ್ರೈನಿಂಗ್ ಪಡ್ಕೊಂಡು ನೀವು ಬ್ರಾಂಚ್ ಮ್ಯಾನೇಜರ್ ಆಗಬೇಕನ್ನೋದಾದರೆ, ಒಂದು ಕರೆ ನಿಮ್ಮನ್ನ ಜೀವನ ದಿಕ್ಕನ್ನು ಬದಲಾಯಿಸುತ್ತೆ ವೀಕ್ಷಕರೇ. 18 ವರ್ಷದಿಂದ 30 ವರ್ಷದವರು ಯಾವುದೇ ಎಜುಕೇಷನ್ ಆಗಿರಲಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೋಗಿರಲಿ, ನಿಮ್ಗೊಂದು ಬಿಸ್ನೆಸ್ ಓನರ್ ಆಗಬೇಕಂತ ಆಸೆ ಅನ್ನೋದಾದರೆ ಕನ್ಸ್ಯೂಮರ್ ರೈಟ್ ವೇದಿಕೆ ನಿಮಗೆ. ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸುತ್ತೆ. ಬನ್ನಿ ನಮ್ಮಲ್ಲಿ ಇನ್ನೊಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋಣ. ಇವತ್ತು ಇನ್ವೈಟ್ ಮಾಡಿ ನಮ್ಮ ಪ್ರೋಗ್ರಾಮ್ಗೆ ವೀಣಾ ಅಂತ ಹೇಳ್ಬಿಟ್ಟು. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ವೀಕ್ಷಕರೇ. ವೀಣಾ ಅವರೇ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಎಜುಕೇಷನ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಯಾವ ಊರು ನಿಮ್ಮದು, ಹೇಗೆ ಅನಿಸ್ತಾ ಇದೆ ನಮ್ಮ ಸಂಸ್ಥೆ ನಿಮ್ಮ ಕೆಲಸ ಮಾಡ್ತಾ? ನನ್ನ ಹೆಸರು ವೀಣಾ ಅಂತ.
ಮಂಡ್ಯದ ಹತ್ರ ಒಂದು ಹಳ್ಳಿಯಲ್ಲಿ ಹಳ್ಳಿ ನಮ್ಮೂರು ಪಿ ಹಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅಪ್ಪ ಅಮ್ಮ ಬಂದು ಅಗ್ರಿಕಲ್ಚರಲ್ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ. ನನ್ನ ಅಪ್ಪ ಅಮ್ಮಂಗೆ 7 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಸೊ ಅದರಲ್ಲಿ ಲಾಸ್ಟ್ನವಳು ನಾನೇ. ಸೊ 6 ಜನ ಮಕ್ಕಳು ಕೂಡ ಓದಿಲ್ಲ, ಬಟ್ ಲಾಸ್ಟ್ ನಾನು ಮಾತ್ರನೇ ಓದಿರೋದು. ಸೊ ಎಜುಕೇಷನ್ಸ್ ಎಲ್ಲ ಮುಗಿಸಿದ್ದೆಲ್ಲ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿಸಿದ್ದು ಪಿ ಹಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಗೌರ್ನಮೆಂಟ್ ಸ್ಕೂಲಲ್ಲಿ. ನಂತರ ಹಿರಿಯ ಪ್ರಾಥಮಿಕ ಶಾಲೆ ಕಂಪ್ಲೀಟ್ ಮಾಡಿದ್ದು ಶಾರದಾ ಗರ್ಲ್ಸ್ ಹೈಸ್ಕೂಲಲ್ಲಿ. ಆ್ಯಂಡ್ ದೆನ್ PU ಆ್ಯಂಡ್ ದೆನ್ D.Ed ಇದು ಎರಡೂ ಕೂಡ ಕಂಪ್ಲೀಟ್ ಮಾಡಿದ್ದು ಸೆಂಟ್ ಜೋಸೆಫ್ ಅನ್ನುವಂಥ ಒಂದು ಕಾಲೇಜಲ್ಲಿ. ದೆನ್ ಇದನ್ನು ಮುಗಿಸಾದ್ಮೇಲೆ D.Ed ಕಂಪ್ಲೀಟ್ ಆದಮೇಲೆ ಕೆಲಸ ಮಾಡಲೇಬೇಕಾಗಿತ್ತು, ಆ ಒಂದು ಪರಿಸ್ಥಿತಿ ಇತ್ತು ಮನೆಯಲ್ಲಿ. ದೆನ್ ಹಾಗಾಗಿ ಕೆಲಸಕ್ಕೆ ಅಂತ ಜಾಯ್ನ್ ಆದೆ. TCH ಕಂಪ್ಲೀಟ್ ಆಗಿತ್ತು ಆಗ್ತಾನೆ. ಸೊ ಅದನ್ನು ಮುಗಿಸಿದ ತಕ್ಷಣ ಕೆಲಸಕ್ಕಂತ ಜಾಯ್ನ್ ಆದೆ. ಸೊ ಎಲ್ಲೋ ಒಂದು ಕಡೆ ಅಲ್ಲಿ ಸಿಕ್ತಿದ್ದಂಥ ಸಂಬಳ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ, ಖುಷಿ ಕೊಡ್ತಾ ಇರಲಿಲ್ಲ. ಸೊ ಕಮಿಟ್ಮೆಂಟ್ ಜಾಸ್ತಿ ಇತ್ತು. ನನ್ನನ್ನು ನಾನೇ ನೋಡ್ಕೊಬೇಕಾಗಿತ್ತು, ಇನ್ನು ನನ್ನ ಖರ್ಚು ವೆಚ್ಚಗಳನ್ನ ನಾನೇ ನೋಡ್ಕೊಬೇಕಾಗಿತ್ತು. ಹಾಗಾಗಿ ಸೊ ಮನೆಗೂ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು, ಯಾಕಂದರೆ ನಾನೇ ಮನೆಯಲ್ಲಿ ಓದಿರೋಳು ನಾನೇ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇರ್ತಾ ಇತ್ತು. ಸೊ ಹಾಗಾಗಿ ಹೀಗೆ ಒಂದಿನ ಪೇಪರ್ ನೋಡಿದೆ, ಪೇಪರಲ್ಲಿ ಆ್ಯಡ್ ನೋಡಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯಲ್ಲಿ ಜಾಯ್ನ್ ಆದೆ. ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ವೀಣಾ ಅವರೇ, ನೋಡಿ ವೀಕ್ಷಕರೇ, ನಮ್ಮ ವೀಣಾ ಟೀಚರ್ ಎಜುಕೇಷನ್ ಮುಗಿಸಿದ್ರು, ಬಟ್ ಆದರೆ ಅವ್ರ ಕನಸೇನಿತ್ತು ಅಂತ ಹೇಳಿದ್ರೆ ಇನ್ನೂ ಉನ್ನತವಾದಂಥ ಸ್ಥಾನಕ್ಕೆ ಬೆಳಿಬೇಕಂತ ಆಸೆ ಇತ್ತು. ಸೊ ಇವತ್ತು ಅವರು ಟೀಚರ್ ಟ್ರೈನಿಂಗ್ ಮುಗಿಸಿ ಎಜುಕೇಷನ್ ಪಡ್ಕೊಂಡಿದ್ರು ಕೂಡ ನಮ್ಮ ಸಂಸ್ಥೆ ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ಒಂದು ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ. ವೀಣಾ ಅವರೇ, ನಿಮ್ಗೆ ಯಾವತ್ತಾದ್ರೂ ಒಳಗಡೆ ಮನಸ್ಸಲ್ಲಿ ಕೊರಗಿದೆಯಾ, ಲೈಕ್ ನಾನು ಟೀಚರ್ ಆಗೇ ಮುಂದುವರೆದ್ರೆ ಚೆನ್ನಾಗಿತ್ತು, ಡೈರೆಕ್ಟ್ ಮಾರ್ಕೆಟಿಂಗ್ ಬರ್ಕೂಡ್ದಾಗಿತ್ತು ಅಂತ ಹೇಳಿ? ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ಸೊ ನಾನು ಟೀಚರ್ ಆಗಿದ್ದಿದ್ರೆ 1 to 7 ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಬಟ್ ಇವತ್ತು ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯಲ್ಲಿ ನನ್ನಷ್ಟೇ ಎತ್ತರದ ಸಮವಯಸ್ಕರಿಗೆ ಟೀಚ್ ಮಾಡ್ತಿದ್ದೀನಿ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಗುಡ್. ಸೊ ಥಾಮಸ್ ಅವರೇ, ಲೈಕ್ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಹೇಗೆ ವೀಣಾ ಅವರದಕ್ಕಂಥ ಒಂದು ಯಾವ ಕ್ವಾಲಿಟಿ ಅವ್ರನ್ನ ಬ್ರಾಂಚ್ ಮ್ಯಾನೇಜರ್ನಾಗಿ ಬೆಳೆಸ್ತು? ಅವರೇ ಹೇಳೋ ಪ್ರಕಾರ ಅವರು ಒಳ್ಳೆ ಟೀಚರು. ಅವ್ರು ಬಂದಿದ ತಕ್ಷಣ ದೊಡ್ಡವ್ರಿಗೆ ಹೇಳ್ಕೊಟ್ಬಿಡ್ಬೋದು, ಬಟ್ ಮಕ್ಕಳನ್ನ ನಿಭಾಯಿಸೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ. ಅದನ್ನ ಅವ್ರು ಫಸ್ಟೇ ನಿಭಾಯಿಸಿರೋದ್ರಿಂದ ಅವರೆಲ್ಲ ಒಂದು ಧೈರ್ಯ ಇತ್ತು, ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋದು. ಜೊತೆಗೆ ಅವ್ರ ಕಮ್ಯುನಿಕೇಶನ್ ಈಸಿಯಾಗಿ ಮ್ಯಾಚ್ ಆಗ್ತಾ ಇತ್ತು. ಯಾಕೆಂದರೆ ಮಕ್ಳಿಗೆ ಹೇಳ್ಕೊಟ್ಟವ್ರಿಗೆ ಅರ್ಥ ಮಾಡಿಸಿದ್ಮೇಲೆ ದೊಡ್ಡವ್ರಿಗೆ ಅರ್ಥ ಮಾಡೋದು ತುಂಬ ಸುಲಭ. ಆ ಒಂದು ಕ್ವಾಲಿಟಿ ಅವ್ರನ್ನ ಮ್ಯಾನೇಜರ್ ಆಗಿ ಮಾಡಿರೋದು. ವೆರಿ ನೈಸ್ ಥಾಮಸ್, ಥ್ಯಾಂಕ್ ಯು. ಒಂದು ಕಾಲ್ ಇದೆ ಅಂತ ತಗೊಳ್ಳೋಣ. ಹಲೋ, ನಮಸ್ಕಾರ ಸರ್. ಏನು ಸರ್ ಇದು, ಯಾವ ತರ ಇದು? ನಿಮ್ಮ ಹೆಸರು ಏನು ಸರ್? ಸರ್ ನನ್ನ ಹೆಸರು ಅಮರ್ ಅಂತ. ಅಮರ್, ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿಬಿಟ್ಟು ನೀವು ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಹೇಳಿ ಅಮರ್, ಎಲ್ಲಿಂದ ನೀವು ಕರೆ ಮಾಡ್ತಾ ಇರೋದು? ಸರ್ ನಾವು ಇಲ್ಲಿ ಬನ್ನರ್ಘಟ್ಟ ಮೈನ್ ರೋಡ್ ಜಿಗಣಿ. ಹೇಳಿ, ಏನು ಓದಿದ್ದೀರಾ? ಸರ್ ನಮ್ದು SLC ಆಗಿದೆ, ಅದು ಬಿಟ್ರೆ ಸೆಕೆಂಡ್ PUC ಕರೆಸ್ಪಾಂಡೆನ್ಸ್ ಅಲ್ಲಿ ನಾನು ಎಜುಕೇಶನ್ ಮಾಡ್ತಾ ಇರೋದು. ಓಕೆ. ಏನ್ ಸರ್ ಇದು, ಯಾವ ತರ ಇದು ಜಾಬ್ ಸಿಗುತ್ತಾ, ಯಾವ ತರ ಇದು? ಹೌದಪ್ಪ, ಜಾಬ್ ಕೊಡ್ಬೇಕು ಅಂತ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಗುರಿ ಒಂದು 10,000 ಜನರಿಗೆ ಉದ್ಯೋಗಾವಕಾಶ ಕೊಡ್ಬೇಕಂತ, ಬಿಸ್ನೆಸ್ ಓನರ್ಗಳನ್ನಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಇದರ ಒಂದು 250 ಬ್ರಾಂಚ್ಗಳನ್ನ ಪ್ರಮೋಟ್ ಮಾಡ್ಬೇಕಂತ ನಮ್ಮ ಸಂಸ್ಥೆಯ ಒಂದು ಗುರಿ. 18 ವರ್ಷಗಳಿಂದ ನಮ್ಮ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್ ಇದೆ ಇದು. ಸೊ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಇದೆಯಲ್ಲ, ಅದಕ್ಕೆ ನೀವು ಕರೆ ಮಾಡಿ, ನಮ್ಮ ಬ್ರಾಂಚ್ ಅಡ್ರೆಸ್ ಕೊಡ್ತೀವಿ, ನಿಮ್ಮ ನಿಯರೆಸ್ಟ್ ನಿಮ್ಮ ಯಾವ ಜಾಗ ಇದೆಯೋ ಅದಕ್ಕೆ. ಸೊ ನೀವು ಅಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ನಮ್ಮಲ್ಲಿ 3 ಹಂತಗಳಲ್ಲಿ ನಿಮಗೆ ವರ್ಕ್ ಇರುತ್ತೆ: ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಅಂತ. ನೀವು ಏನು SSLC ಅಥವಾ PUC ಕರೆಸ್ಪಾಂಡಿಂಗಲ್ಲಿ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ನೀವು ಇದಕ್ಕೆ ಬನ್ನಿ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ, ಇದು ಸಕ್ಸಸ್ಫುಲ್ ಆಗಬೇಕು. ಆಲ್ ದ ಬೆಸ್ಟ್ ನಿಮಗೆ. ಹಲೋ, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿ, ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ನೀವು ಎಜುಕೇಷನ್ ಏನಾದರೂ ಆಗಿರ್ಬೋದು, ಡೋಂಟ್ ವರಿ ಅಬೌಟ್ ಎಜುಕೇಷನ್. ಲೈಕ್ ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು, ಅನುಭವ ಇರ್ಬೋದು, ಅನುಭವ ಇಲ್ಲದಿರ್ಬೋದು, ಇದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಸೊ ನೀವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ನಿರ್ಭಯವಾಗಿ ಬನ್ನಿ, ಇಂಟರ್ವ್ಯೂಗೆ ಬನ್ನಿ. ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಎಕ್ಸಾಕ್ಟ್ಲಿ ನೀವು ಏನು ಕೆಲಸ ಇದೆ, ಹೇಗೆ ಮಾಡಬೇಕು. ಮತ್ತು ನಾವು ಯಾರನ್ನೇ ಬಂದರೂ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋದಿಲ್ಲ, ರೆಕ್ರೂಟ್ ಮಾಡೋದಿಲ್ಲ. ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಬೇಸಿಕ್ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಮಾರ್ಕೆಟಿಂಗ್ ಅನ್ನೋದು ಹೇಗೆ ಮಾಡಬೇಕು ಅನ್ನೋದು ಒಂದು ಅಬ್ಸರ್ವೇಷನ್ ಟ್ರೈನಿಂಗ್ ಕೊಡ್ತೀವಿ. ಅದ್ರಲ್ಲಿ ಪಾಸ್ ಆದಮೇಲೆ ನೆಕ್ಸ್ಟ್ 3 days ಟ್ರೈನಿಂಗ್ ಕೊಡ್ತೀವಿ. ಅದ್ರಲ್ಲಿ ಪಾಸ್ ಆದಮೇಲಿಂದ ಹಂತವಾಗಿ ನಾವು ಅವ್ರಿಗೆ ಪ್ರಮೋಷನ್ ಕೊಡೋಂಥದ್ದು. ಒಂದು ಕಾಲ್ ಇದೆ, ಅದನ್ನು ತಗೊಳ್ಳೋಣ. ಹಲೋ 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 ಸರ್. ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್, ನಾವು ಬೆಳಗಾವಿಯಿಂದ ಮಾತಾಡೋದು ಸರ್. ಏನ್ ನಿಮ್ಮ ಹೆಸರು? ಸರ್ ನಮ್ದು ಪ್ರಶಾಂತ್ ಅಂತ ಸರ್. ನಮ್ಮ ಹೆಸರು ಪ್ರಶಾಂತ್ ಅಂತ ಸರ್. ಹೇಳಿ ಪ್ರಶಾಂತ್ ಅವ್ರು, ಏನು ಓದಿದ್ದೀರಾ? ಯಾರು ಜಾಬ್ ಬೇಕಾಗಿರೋದು?
ಐ ಥಿಂಕ್ ಕಾಲ್ ಕಟ್ ಆಗಿದೆ. ಸೊ ಥಾಮಸ್ ಅವರೇ, ನೀವು ವೀಣಾ ಅವರು ಅವ್ರ ಹಂತವಾಗಿ ಬೆಳೆದು ಬರಬೇಕಾದ್ರೆ ಯಾವ ಚಾಲೆಂಜಸ್ನ ಹೇಗೆ ಫೇಸ್ ಮಾಡಿದ್ರು, ಆ ಫೇಸ್ ಮಾಡಿದಾಗ ನಿಮ್ಮ ಜೊತೆ ಹೇಗೆ ಇಂಟ್ರಾಕ್ಷನ್ ಇತ್ತು? ವೀಣಾ ಚಾಲೆಂಜಸ್ ಅಂದರೆ ಲೈಕ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಅಲ್ಟಿಮೇಟ್ ಚಾಲೆಂಜಸ್ ಎಲ್ಲ ಬರ್ತಾ ಇರುತ್ತೆ. ಮನೆ ಕಮಿಟ್ಮೆಂಟ್ ಜಾಸ್ತಿ ಇದೆ ಅನ್ನೋದು. ಸೊ ಪ್ರತಿ ಪ್ರಾಬ್ಲಮ್ನು ಕೂಡ ಬಂದು ಕೂತ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ರು, ಏನು ಮಾಡಬೇಕು ಅನ್ನೋದು. ಒಂದ್ಸಲಿ ಅವ್ರಿಗೆ ಆ ಮೈಂಡ್ ಫಿಕ್ಸ್ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಕೇಳೋ ಅವಶ್ಯಕತೆ ಇರಲಿಲ್ಲ. ಕ್ಲೀನಾಗಿ ಅದನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡೋರು, ಏನು ಸೊಲ್ಯೂಷನ್ ಇದೆಯೋ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋರು ಆಟೋಮೆಟಿಕ್ಕಾಗಿ ಓವರ್ಕಮ್ ಆಗ್ತಾ ಇದ್ರು ಪ್ರತಿ ಕ್ಷಣದಲ್ಲೂ ಕೂಡ. ಗುಡ್. ಸೊ ವೀಣಾ ಅವರೇ, ನೀವು ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀರಾ. ಸೊ ಬ್ರಾಂಚ್ ಮ್ಯಾನೇಜರ್ ಆದಮೇಲೆ ಇವಾಗ ನೀವು ಹೇಳಿದಂಗೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ ಏನು ಬ್ರಾಂಚ್ ಮ್ಯಾನೇಜರ್ ಆಗಿ, ಏನೇನು ಸಾಧನೆಗಳು ಮಾಡಿದ್ದೀರಾ ನೀವು ಬ್ರಾಂಚ್ ಮ್ಯಾನೇಜರ್ ಆಗಿ? ಸೊ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀನಿ, ತುಂಬ ಖುಷಿ ಆಗುತ್ತೆ. ಸೊ ಹಿಂದೆ ನಾನೇನಾದರೂ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಮನೇಲಿ ಯಾವುದೇ ಥರದ ಬೆಲೆ ಕೊಡ್ತಾ ಇರಲಿಲ್ಲ. ಬಟ್ ಇವತ್ತು ನಾನು ಏನೇ ಮಾತಾಡಿದ್ರು, ನಾನು ಏನೇ ಡಿಸಿಷನ್ ತೊಗೊಂಡ್ರು, ದೆನ್ ಆ ಒಂದು ಡಿಸಿಷನ್ನಿಗೆ, ಆ ಒಂದು ಮಾತಿಗೆ ಬೆಲೆ ಕೊಡ್ತಾರೆ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ನಾನೇನಾದರೂ ನನ್ನ ಎಜುಕೇಷನ್ ಪಥದಲ್ಲೇ ನಾನು ಹೋಗಿದ್ದೆ ಆದರೆ ನಾನು ಇಷ್ಟೊಂದು ಇವತ್ತು ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಗಾಡಿ ತೊಗೊಂಡಿದ್ದೀನಿ, ಗೋಲ್ಡ್ ಮಾಡಿಸ್ಕೊಂಡಿದ್ದೀನಿ, ನನ್ನ ಸ್ವಂತ ದುಡ್ಡಲ್ಲಿ ನಾನಿವತ್ತು ಮದುವೆ ಮಾಡ್ಕೊತಾ ಇದ್ದೀನಿ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಇವತ್ತು ನನ್ನನ್ನು ಎಲ್ಲ ಮಕ್ಕಳಿಗಿಂತ ನನ್ನನ್ನು ಒಂದು ಎತ್ತರದ ಸ್ಥಾನದಲ್ಲಿ ನೋಡ್ತಾರೆ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ವಾವ್, ನೋಡಿ ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ನನಗೆ ಈ ಟೀನೇಜರ್ ಒಂದು ಸಮಸ್ಯೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಏನಂತ ಹೇಳಿದ್ರೆ, ತುಂಬ ಜನ ತಂದೆ ತಾಯಿರು, ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿರೋದ್ರಿಂದ ನೂರಾರು ಜನ ನಾನು ಅವ್ರ ಹತ್ರ ಹೇಳಿದ ನನ್ನ ಮಗ ನಾನು ಹೇಳಿದ ಮಾತು ಕೇಳೋದಿಲ್ಲ, ಒಂಥರ ವಿಚಿತ್ರವಾಗಿ ಆಡ್ತಾನೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಒಂದು ಟೀನೇಜ್ ಇರುತ್ತಲ್ಲ, ಆ ಏಜಲ್ಲಿ ಎಸ್ಟಾಬ್ಲಿಷ್ ಆಗೋವರೆಗೂ ತಂದೆ ತಾಯಿಗಳ ಜೊತೆ ಅವ್ರು ಯಾವಾಗಲೂ ಹೇಗೆ ನೋಡ್ಕೊಳ್ತಾರೆ ಅಂದರೆ, ಅವ್ರು ನಮ್ಮ ಅಪ್ಪ ಅಮ್ಮ ಸರಿಗಿಲ್ಲ, ನಾನು ಸರಿಗಿದ್ದೀನಿ, ಅಥವಾ ನಾನು ಸರಿಗಿದ್ದೀನಿ ಅವ್ರು ಸರಿಗಿಲ್ಲ ಅಂದ್ಬಿಟ್ಟು. ಸೊ ತಂದೆ ತಾಯಿಗಳಿಂದ ನಾವು ರೆಸ್ಪೆಕ್ಟ್ನ ಗಳಿಸ್ಕೊಬೇಕಂದ್ರೆ ಏನು ಮಾಡ್ಬೇಕು ಹೇಳಿ ಯುವಕರೇ? ನಾವು ಸಾಧನೆ ಮಾಡಬೇಕು. ರೆಸ್ಪೆಕ್ಟ್ ಹ್ಯಾಸ್ ಟು ಬಿ ಅರ್ನ್ಡ್, ನಾಟ್ ಟು ಬಿ ಕಮ್ಯಾಂಡೆಡ್, ನಾಟ್ ಟು ಬಿ ಡಿಮ್ಯಾಂಡೆಡ್. ಸೊ ನಾವು ಯಾವಾಗ ರೆಸ್ಪೆಕ್ಟ್ನ ಅರ್ನ್ ಮಾಡ್ತೀವಿ, ಅವಾಗ ನಾವು ಆಟೋಮೆಟಿಕ್ಕಾಗಿ ನಾವು ಕಣ್ಣಲ್ಲಿ ನಾವು ಬೆಳಿತೀವಿ, ನಮ್ಮ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರಪಂಚ ತುಂಬ ಚೆನ್ನಾಗಿ ನೋಡ್ತೀವಿ. ಹೇಗೆ ನಮ್ಮ ವೀಣಾ ಅವರು ಇವತ್ತು ತಮ್ಮ ಸಾಧನೆಯನ್ನು ಮಾಡಿ ಸ್ವಂತ ಅರ್ನಿಂಗಲ್ಲಿ ಮದುವೆ ಮಾಡ್ತಾ ಇದ್ದಾರೆ, ತುಂಬ ಸಂತೋಷದ ವಿಚಾರ ಅಲ್ವಾ? ಒಂದು ಕರೆ ಇದೆ, ಅದನ್ನು ಸ್ವೀಕಾರ ಮಾಡೋಣ. ಹಲೋ. ಹಲೋ, ನಮಸ್ಕಾರ, ಹೇಳಿ ಸರ್. ನಮ್ಮ ಹೆಸರು ಮೂರ್ತಿ ಅಂತ. ಹೇಳಿ ಮೂರ್ತಿ ಅವರು, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ನೀವು? ಸರ್, ನಾವು ಇಲ್ಲಿ ಹೆಬ್ಗೋಡಿ ಎಲೆಕ್ಟ್ರಾನ್ ಸಿಟಿಯಿಂದ. ಓಕೆ ಸರ್, ಸೆಕೆಂಡ್ PUC ಒಂದು ಇಂಗ್ಲಿಷ್ ಹೋಗಿದೆ, ಸದ್ಯಕ್ಕೆ ಏನು ವೇಕೆನ್ಸಿ ಇಲ್ಲ. ಹೆಂಗೆ ಸರ್ ಇದು ಜಾಬ್ ಅಂದ್ರೆ? ಸರ್, ನೀವು ಏನು ಮಾಡಬೇಕಾಗಿಲ್ಲ, ಸಿಂಪಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕಾಲ್ ಮಾಡಿದ್ರೆ ನಮ್ಮ ಬ್ರಾಂಚ್ ಅಡ್ರೆಸ್ ಕೊಡ್ತೀವಿ. ಇಲ್ಲಿ ಬಂದು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ಇಂಟರ್ವ್ಯೂ ಆದಮೇಲೆ ನಿಮ್ಮೊಂದು ಪ್ರಾಕ್ಟಿಕಲ್ ಡೇ ಟ್ರೈನಿಂಗ್ ಇರುತ್ತೆ. ಆ ಇಂಟರ್ವ್ಯೂ ನೀವು ಪಾಸ್ ಆದಮೇಲೆ ನಿಮ್ಗೆ ಈ ವರ್ಕ್ ಹೇಗಿದೆ ನಿಮ್ಗೆ ಅನುಭವ ಆಗುತ್ತೆ. ಪ್ಲಸ್ ನಿಮ್ಮ ಕೈಲಿ ಈ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲ ಅಂಥೇಳಿ ನಾವೊಂದು ಇಂಟರ್ವ್ಯೂ ಇಡ್ತೇವೆ. ಆ ಇಂಟರ್ವ್ಯೂ ಪಾಸ್ ಆದಮೇಲೆ ನಿಮಗೆ ಜಾಬ್ ಫಿಕ್ಸ್ ಆಗುತ್ತೆ. ಅಂದರೆ ಇದರಲ್ಲಿ ನಿಮಗೆ ಜಾಬ್ ಅಂತ ಹೇಳಿದ್ರೆ ಎಷ್ಟು ಇನ್ಕಮ್ ಇದೆ, ಹೇಗೆ ಬೆಳಿಬೋದು ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಾವು ತೋರಿಸ್ಕೊಡ್ತೀವಿ ನಿಮಗೆ. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕೆ. ಸೊ ಥಾಮಸ್, ಸೊ ಈ ಕಮ್ಯುನಿಕೇಷನ್ ಅನ್ನೋದ್ರಲ್ಲಿ ಬ್ರಾಂಚ್ ಮ್ಯಾನೇಜರ್ಗೆ ಹೇಗೆ ಕನ್ಸ್ಯೂಮರ್ ವರ್ಡ್, ಅದರಲ್ಲಿ ಲೆಜೆಂಡ್ಸ್ ಗ್ರೂಪು ತುಂಬ ಶಾರ್ಪ್ ಮಾಡ್ತಾ ಇದೆ. ಸೊ ಆಸ್ ಎ ಡೈರೆಕ್ಟರ್ ನೀವು ಏನೇನು ಸ್ಟೆಪ್ಸ್ಗಳನ್ನ ತೊಗೊಂಡು ನಿಮ್ಮ ಬ್ರಾಂಚ್ ಮ್ಯಾನೇಜರ್ಗಳನ್ನ ತುಂಬ ಶಾರ್ಪ್ ಮಾಡ್ತಾ ಇದ್ದೀರಾ? ಕನ್ಸ್ಯೂಮರ್ ವರ್ಲ್ಡಲ್ಲಿ ಸ್ಪೆಷಲ್ ಆಗಿ ಕಮ್ಯುನಿಕೇಷನ್ ಅಂದರೆ ನನ್ನ ಪ್ರಕಾರ ಎರಡು ಥರ ಕಮ್ಯುನಿಕೇಷನ್ ಇದೆ. ಒಂದು ಜಸ್ಟ್ ಮೌತ್ ಟು ಮೌತ್ ಕಮ್ಯುನಿಕೇಷನು, ಇನ್ನೊಂದು ಎಂಪವರಿಂಗ್ ಕಮ್ಯುನಿಕೇಷನು. ಮೌತ್ ಟು ಮೌತ್ ಕಮ್ಯುನಿಕೇಷನ್ ಎಲ್ಲರೂ ಮಾತಾಡೋದು, ಬಾಯಿಂದ ಬಾಯಿಗೆ ಮಾತಾಡೋದು. ಎಂಪವರಿಂಗ್ ಕಮ್ಯುನಿಕೇಷನ್ ಅಂದರೆ ಹಾರ್ಟ್ ಟು ಹಾರ್ಟ್, ಒಳಗಡೆ ಅವ್ರಿಗೆ ಅನ್ನಿಸ್ಬೇಕು, ಓಕೆ ನಾನು ಕಮ್ಯುನಿಕೇಟರ್ ಆಗಬೇಕು ಅಂತ. ಪರ್ಟಿಕ್ಯುಲರ್ಲಿ ಬ್ರಾಂಚ್ ಮ್ಯಾನೇಜರ್ಗೆ ನಾವು ಹೆಂಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ, ಎವ್ರಿ ಮಂತ್ ಬ್ರಾಂಚ್ ಮ್ಯಾನೇಜರ್ಸ್ ಟ್ರೈನಿಂಗ್ ಅಂತ ಸಪ್ರೇಟಾಗಿ ಒಂದು ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಅದು ಅಲ್ದಿರೋ ಲೆಜೆಂಡ್ಸ್ ಗ್ರೂಪಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಎವ್ರಿ ವೀಕ್ ಒನ್ಸ್ ಒಂದೊಂದು ವಾರದಲ್ಲಿ ಒಂದು ಗ್ರೂಪ್ನ ನಾವು ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್, ಅಂದರೆ ಪರ್ಟಿಕ್ಯುಲರ್ ನಮ್ಮ ಬಿಸ್ನೆಸ್ಗೆ ಸೂಟ್ ಆಗುವಂಥ ಟಾಪಿಕ್ನ ಅವ್ರು ಪ್ರಿಪೇರ್ ಆಗಿ 5 ರಿಂದ 10 ನಿಮಿಷ ಮಾತಾಡಬೇಕು. ಅದ್ರ ಜೊತೆಗೆ ಡೇ ಮೀಟಿಂಗ್ಸ್ ಹೆಂಗೆ ತೊಗೊಬೇಕು, ಟ್ರೈನರ್ಸ್ ಮೀಟಿಂಗ್ ಹೆಂಗೆ ತೊಗೊಬೇಕು, ಲೀಡರ್ಸ್ ಮೀಟಿಂಗ್ ಹೆಂಗೆ ತೊಗೊಬೇಕು, ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಟ್ರೈನಿಂಗ್ ಹೆಂಗೆ ತೊಗೊಬೇಕು, ಪ್ರತಿಯೊಂದನ್ನು ಕೂಡ ಫಸ್ಟೇ ಅವ್ರ ಕೈಯಲ್ಲಿ ಮಾತಾಡಿಸಿ ಸರಿ ಮಾಡಿಸಿ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಕೊಡ್ತೀವಿ. ವೆರಿ ಗುಡ್ ಥಾಮಸ್, ತುಂಬ ಸಂತೋಷ. ಒಂದು ಕಾಲ್ ಇದೆ, ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನಮ್ಮ ಮೈಸೂರಿಂದ ಮಾತಾಡ್ತಿರೋದು. ನಮಸ್ಕಾರ, ಹೇಳಿ ನಿಮ್ಮ ಹೆಸರೇನು? ನನ್ನ ಹೆಸರು ಬಂದು ಗೋಪಾಲ್ ಸ್ವಾಮಿ ಸರ್. ಗೋಪಾಲ್ ಸ್ವಾಮಿ ಅವರೇ, ಸಂತೋಷ. ಮೈಸೂರಿಂದ ಕರೆ ಮಾಡಿದ್ದೀರಾ. ಯಾರಿಗೆ ಜಾಬ್ ಬೇಕಾಗಿರೋದು, ಏನು ಡೀಟೇಲ್ಸ್ ಬೇಕು ನಿಮಗೆ? ಹೇಳಿ, ಏನು ಡೀಟೇಲ್ಸ್ ಬೇಕು? ಕರೆ ಕಟ್ಟಾಗಿದೆ. ಸೊ ವೀಣಾ ಅವರೇ,
ನೀವು ಒಂದು ಈ ಜರ್ನಿ ನಿಮ್ಮ ಮರ್ಚೆಂಟೇಜ್ ಅಂದರೆ ಸೇಲ್ಸಿಂದ ಬ್ರಾಂಚ್ ಮ್ಯಾನೇಜರ್ ಲೆವೆಲ್ವರೆಗೂ ನಿಮಗೆ ಏನೇನು ಸಮಸ್ಯೆ ಬಂತು ಅದನ್ನು ಹೇಗೆ ನೀವು ಸಕ್ಸಸ್ಫುಲ್ ಆಗಿ ಹೊರಗಡೆ ಬಂದ್ರಿ ಅದನ್ನು ಫೇಸ್ ಮಾಡಿ? ಆಸ್ ಎ ಮರ್ಚೆಂಡೈಸರಿಂದ ನಾನು ಮ್ಯಾನೇಜರ್ ಆಗೋವರೆಗೂ ತುಂಬಾನೇ ಸಮಸ್ಯೆಗಳಿತ್ತು, ಭಯ ಇತ್ತು ಹೇಳ್ಕೋಬೇಕಂತ ಹೇಳಿದ್ರೆ. ನಾನು ಮಾಡಿದ್ದು D.Ed, ಹೋಗ್ತಿರೋದು ಮಾರ್ಕೆಟಿಂಗ್ಗೆ. ದೆನ್ ಅಲ್ಲಿ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕುತ್ಕೊಂಡು ಪಾಠ ಮಾಡ್ತಿದ್ದೆ. ಬಟ್ ಇವತ್ತು ಪ್ರತಿ ಮನೆಗೆ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲೋ ಒಂದ್ ಕಡೆ ಫಿಯರ್ ಇತ್ತು, ಭಯ ಇತ್ತು. ಬಟ್ ಆ ಭಯನ ಹೋಗ್ಲಾಡಿಸ್ತು ಈ ಡೈರೆಕ್ಟ್ ಮಾರ್ಕೆಟಿಂಗ್. ಜೊತೆಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ನೋಡೋದಿಕ್ಕೆ ಬ್ಲ್ಯಾಕ್ ಇದ್ದೀನಿ, ನಾನು ಮಾರ್ಕೆಟಿಂಗ್ ಸೂಟಬಲ್ ಆಗುತ್ತೋ ಇಲ್ವೋ, ಸೊ ನಾನು ಹೋಗಿ ಮಾತಾಡಿದ್ರೆ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ, ಆ ಒಂದು ಕೀಳಿರಿಮೆ ಕೂಡ ನನ್ನ ಹತ್ರ ಇತ್ತು. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿದೆ. ಜೊತೆಗೆ ಶೈನೀಸ್, ತುಂಬ ನಾಚಿಕೆ, ಸೆನ್ಸಿಟಿವ್ ತುಂಬ. ಯಾರಾದರೂ ಏನಾದರೂ ಹೇಳಿಬಿಟ್ರೆ ಸಾಕು ಹಳು ಮುಂಜಿ ಥರ ಹತ್ಕೊಂಡು ಕುತ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಆ ಎಲ್ಲ ಈ ನನ್ನೊಳಗಡೆ ಈ ನನ್ನ ಒಂದು ವ್ಯಕ್ತಿತ್ವನ ಸಂಪೂರ್ಣ ಚೇಂಜ್ ಮಾಡಿಕೊಂಡು ಸೊ ನಾನಿವತ್ತು ಈ ಲೆವೆಲಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ, ಮ್ಯಾನೇಜರ್ ಆಗಿ ನಿಮ್ಮ ಜೊತೆ ಇವತ್ತು ಕುತ್ಕೊಂಡು ಮಾತಾಡ್ತೀನಿ. ತುಂಬ ಖುಷಿಯಾಗಿ, ತುಂಬ ಸಂತೋಷ ಅನಿಸ್ತಿದೆ ವೀಣಾ ಅವರೇ. ನೀವು ಲೈವ್ ಟಿವಿನಲ್ಲಿ ಮಾತ್ರ ಲೆವೆಲ್ಗೂ ಬೆಳೆದಿದ್ದೀರಾ ಅಂತ ಹೇಳಿ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹ್ಯಾಟ್ಸ್ ಆಫ್ ಟು ಯು. ಒಂದು ಕಾಲ್ ಇದೆ, ಅದನ್ನು ತಗೋಣ. ಹಲೋ ಸರ್, ನಮಸ್ಕಾರ, ಹೇಳಿ. ನಾನು ಸುರೇಶ್ ಅಂತ ಹೇಳಿ ಸರ್. ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ನೀವು ಕ್ಯಾಮ್ರಾ ನೋಡ್ಕೊಂಡು ಅಂದ್ರೆ ಟಿವಿ ನೋಡ್ಕೊಂಡು ನೀವು ಜೋರಾಗಿ ಮಾತಾಡಿ. ಹಲೋ ಹಲೋ, ಹಾ ಹೇಳಿ ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಸರ್. ಹೇಳಿ ಸುರೇಶ್, ಎಲ್ಲಿಂದ ನೀವು ಕಾಲ್ ಮಾಡ್ತಾ ಇರೋದು? ಎಲೆಕ್ಟ್ರಿಸಿಟಿ ಹೆಬ್ಬಡಿಯಿಂದ. ಹೇಳಿ, ಏನು ಓದಿದ್ದೀರಾ, ಯಾರಿಗೆ ಜಾಬ್ ಬೇಕಾಗಿರೋದು? ಸರ್, ನಮಗೆ ಅದೇ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದೀವಿ ಇವಾಗ, ಅದಕ್ಕೆ ಏನು ಡೈರೆಕ್ಟ್ ಸೆಕ್ಷನ್ ತೋರಿಸ್ತಾ ಇದ್ರಲ್ಲ ಅದಕ್ಕೆ. ಹೌದು, ನೀವು ಇವಾಗ ಏನು ಮಾಡ್ಬೇಕಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಇದೆಯಲ್ಲ, ಆ ನಂಬರ್ನ ನೋಟ್ ಮಾಡಿಕೊಂಡು ಕಾಲ್ ಮಾಡಿ, ಅಡ್ರೆಸ್ ತಗೊಳ್ಳಿ, ಇಂಟರ್ವ್ಯೂ ಬನ್ನಿ. ಒಂದಿನ ರಜಾ ಹಾಕ್ಬಿಟ್ಟು, ಸೊ ಯಾವತ್ತು ನೀವು ರಜಾ ಹಾಕ್ಬಿಟ್ಟು ಒಂದು ಇಂಟರ್ವ್ಯೂ ಬರ್ತೀರಾ, ಒಂದಿನ ಫುಲ್ ಡೇ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಒಂದು ಸಂಸ್ಥೆ ವರ್ಕ್ ಹೇಗೆ ಮಾಡುತ್ತೆ, ನಿಮಗೆ ಆಪರ್ಚುನಿಟಿ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ನೀವು ಇಂಟರ್ವ್ಯೂ ಪಾಸ್ ಆದರೆ ನೀವು ರಿಸೈನ್ ಮಾಡ್ಬಿಟ್ಟು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಕಂಟಿನ್ಯೂ ಮಾಡ್ಬೋದು. ಆಲ್ ದ ಬೆಸ್ಟ್ ಸುರೇಶ್ ಅವರೇ. ವೆಲ್, ಗ್ರಾಹಕರೇ ನೋಡಿ, ನಾನು ನಿಮಗೆ ವೀಕ್ಷಕರೇ, ಇನ್ನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ವೀಕ್ಷಕರು ಆಸ್ ವೆಲ್ ಆಸ್ ಗ್ರಾಹಕರು ಕೂಡ ನಮಗೆ ಕನ್ಸ್ಯೂಮರ್ ಸಂಸ್ಥೆಗೆ. ನೀವು ನಮ್ಮ ಸಂಸ್ಥೆಯಲ್ಲಿ ಬೆಳೆದಿರತಕ್ಕಂಥ ಬ್ರಾಂಚ್ ಮ್ಯಾನೇಜರ್ಸ್, ಮಾರ್ಕೆಟಿಂಗ್ ಹುಡುಗರನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿದ್ದಾರೆ, ಅವರು ಏನಾದರೂ ಈ ರೀತಿ ಬೆಳಿಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನಿಮ್ಗೆ ಅನಿಸೋದಾದರೆ, ಈ ನಮ್ಮ ಸ್ಕ್ರೀನ್ ಮೇಲಿರೋ ಮೊಬೈಲ್ ನಂಬರ್ಗಳನ್ನ ಅವ್ರಿಗೆ ಪಾಸ್ ಮಾಡಿ, ದಯವಿಟ್ಟು ಅವರ ಜೀವನ ದಿಕ್ಕನ್ನೇ ಬದಲಾಯಿಸ್ಬೋದು ನೀವು ಈ ನಂಬರ್ ರೆಫರ್ ಮಾಡೋದ್ರಿಂದ. ಎರಡನೇದು ನೋಡಿ, ಕನ್ಸ್ಯೂಮರ್ ಗ್ರೂಪಿಂದ ಬರತಕ್ಕಂಥ ಈ ಸೇಲ್ಸ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಲೀಡರ್, ಸೇಲ್ಸ್ ಟೀಮ್ ಎಲ್ಲರೂ ಒಂದು ರೆಕಗ್ನೈಸ್ಡ್ ಆರ್ಗನೈಸೇಷನಿಂದ ಬರೋಂಥವ್ರು. ಇವ್ರಿಗೆ ಬಿಲ್ ಬುಕ್ ಇರುತ್ತೆ, ID ಕಾರ್ಡ್ ಇರುತ್ತೆ, ಒಂದು ವ್ಯಾಲಿಡ್ ಪ್ರಾಡಕ್ಟ್ನ, ಕ್ವಾಲಿಟಿ ಪ್ರಾಡಕ್ಟ್ನ ಮನೆಗೆ ತೊಗೊಂಡ್ಬರ್ತಾರೆ. ಸೊ ನಾವು ಪ್ಲೀಸ್, ಮೈ ರಿಕ್ವೆಸ್ಟ್ ಆಲ್ ಆಫ್ ಯು ಇಸ್ ರೆಸ್ಪೆಕ್ಟ್ ದಟ್. ನಿಮ್ಗೆ ಬೇಕಂದರೆ, ನಿಮ್ಗೆ ಇಷ್ಟ ಆಗಿದೆ, ರಿಕ್ವೈರ್ಮೆಂಟ್ ಇದೆ, ತಗೊಳ್ಳಿ, ಆ್ಯಂಡ್ ಜಸ್ಟ್ ಟ್ರೀಟ್ ದೆಮ್ ಲೈಕ್ ಎನಿಬಡಿ, ರೈಟ್? ಸೊ ತುಂಬ ಕನ್ಸ್ಯೂಮರ್ ವರ್ಡ್ ಮೂಲಕ ನನ್ನ ಪ್ರಕಾರ ಒಂದು ಮಾರ್ಕೆಟ್ನ ನಾವು ಬೆಳೆಸಿದ್ದೀವಿ ಒಂದು ಇಡೀ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಅಂತ ನನ್ನ ಒಂದು ಅನಿಸಿಕೆ. ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಇವತ್ತು ಕಸ್ಟಮರ್ಸು. ಬಟ್ ಇನ್ನೂ ಒಂದು ಸಣ್ಣ ಕೋರಿಕೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಫ್ ಯು ಲೈಕ್ ಇಟ್, ಸ್ಪೀಕ್ ಟು ದೆಮ್. ನಮ್ಮ ಸಂಸ್ಥೆ ಪ್ರಾಡಕ್ಟ್ನ ಏನು ಮಾಡುತ್ತೆ, ರಿಪ್ಲೇಸ್ಮೆಂಟ್ ಕೊಡುತ್ತೆ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಹೊಸ ಪ್ರಾಡಕ್ಟ್ಗೆ ರಿಪ್ಲೇಸ್ಮೆಂಟ್ ಕೊಡ್ತೀವಿ. ಇನ್ ಕೇಸ್ ಆಗದೇ ಇಲ್ಲ ಅಂತ ಹೇಳಿದಾಗ, ನಿಮ್ಗೆ ಇದು ಬೇಕಾಗಿಲ್ಲ ಅಂದಾಗ ರೀಫಂಡ್ ಕೂಡ ನಾವು ಕೊಡ್ತೀವಿ. ಬಟ್ ತುಂಬ ರೇರ್ ಕೇಸಲ್ಲಿ ಕಸ್ಟಮರ್ ನಮ್ಮ ಹತ್ರ ರಿಪ್ಲೇಸ್ಮೆಂಟ್ ಕೇಳೋದು ಅಥವಾ ರೀಫಂಡ್ ಕೇಳೋದು, ಅಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಾವು ಕೊಡ್ತಾ ಇದ್ದೀವಿ. ವೆಲ್, ಸೊ ವೀಣಾ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳೋಣ. ವೀಣಾ ಅವರೇ, ಇವತ್ತು ಈ ಲೆವೆಲ್ ಬೆಳೆದಿದ್ದೀರಾ, ಮದುವೆ ಆಗ್ತಾ ಇದ್ದೀರಾ, ನೆಕ್ಸ್ಟ್ ಮಂತ್ ನಿಮ್ಮ ಮದುವೆ ಇದೆ, ವಿಶ್ ಯು ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಫ್ಯೂಚರ್. ನಿಮ್ಮ ಕನಸೇನು ಇಟ್ಕೊಂಡಿದ್ದೀರಾ, ಹೇಗೆ ನೀವು ಏನೇನು ಸಾಧನೆ ಮಾಡಬೇಕು ಕನ್ಸ್ಯೂಮರ್ ಅಂತ ನಿಮ್ಮ ಕನಸು ಇಟ್ಕೊಂಡಿದ್ದೀರಾ? ಸೊ ಇವತ್ತು ನನಗೇನು ಈ ಬದುಕು ಸಿಕ್ಕಿದೆಯೋ ಅದನ್ನು ನನ್ನನ್ನು ನಂಬ್ಕೊಂಡು ಕೆಲಸ ಮಾಡ್ತಿರೋ ತುಂಬ ಮಂದಿ ಇದ್ದಾರೆ. ಸೊ ಅವರಿಗೆ ನಂತರ ಲೈಫ್ನ ಕ್ರಿಯೇಟ್ ಮಾಡಿಕೊಡ್ತೀನಿ. ಜೊತೆಗೆ ನಮ್ಮ ಕನ್ಸ್ಯೂಮರ್ ವರ್ಲ್ಡಲ್ಲಿ ಒಂದು ವಿಷನ್ ಇದೆ, 250 ಬ್ರಾಂಚಸ್ನ 2020 ಒಳಗಡೆ ಓಪನ್ ಮಾಡಬೇಕಂತ. ಅದಕ್ಕೆ ನಾನು ಎಫರ್ಟ್ ಹಾಕ್ತೀನಿ. ದೆನ್ ಅದರಲ್ಲಿ ನಂದು 10 ಬ್ರಾಂಚಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಫರ್ಟ್ ಹಾಕಿ ಕೆಲಸ ಮಾಡ್ತೀನಿ. ವಾಹ್, ತುಂಬ ದೊಡ್ಡ ಕನಸು ಇಟ್ಕೊಂಡಿದ್ದೀರಾ. ಸೊ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇವಾಗ? ಐ ಥಿಂಕ್ ಈ ಪ್ರಶ್ನೆನ ನೆಕ್ಸ್ಟ್ ತಗೋಣ. ಒಂದು ಕಾಲ್ನ ಸ್ವೀಕಾರ ಮಾಡಿ. ಹಲೋ ಹಲೋ ಹಲೋ, ಹಾಂ ಮಾತಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ ಅಂತ. ಹೇಳಿ ನಾಗರಾಜ್ ಅವರೇ, ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಯಶವಂತಪುರದಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಹೇಳಿ ನಾಗರಾಜ್, ನಿಮ್ಗೆ ನಾ ಜಾಬ್ ಬೇಕಾಗಿರೋದು ಬೇರೆಯವ್ರಿಗ? ನಮಗೆ ಸರ್, ನಮ್ಮ ಸೆಕೆಂಡ್ PUC ಆಗಿದೆ. ಓಕೆ. ಮತ್ತು ITI ಆಗಿದೆ. ವೆರಿ ಗುಡ್. ಮತ್ತೆ 1 year ಅಪ್ರೆಂಟಿಸ್ಶಿಪ್ ಆಗಿದೆ BHEL ನಲ್ಲಿ. ಓಕೆ.
ನೀವು ನಿಮ್ದೇ ಲೈನಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಪರವಾಗಿಲ್ಲ ನಿಮ್ಗೆ? ಇವಾಗ ನೀವು ITI ಮಾಡಿದೀರಾ, ಅಪ್ರೆಂಟಿಸ್ಶಿಪ್ ಮುಗಿಸ್ಕೊಂಡಿದ್ರಿಂದ ನೀವು ನಿಮ್ದೇ ಲೈನಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಗ್ರೋತ್ ಓರಿಯೆಂಟೆಡ್ ಜಾಬ್ ಆಗಿದ್ರು ಪರವಾಗಿಲ್ಲ ನಿಮ್ಗೆ? ಇಲ್ಲ ಸರ್, ನಮ್ದೇ ಆದಂತ ಜಾಬ್, ಎಲೆಕ್ಟ್ರಿಷಿಯನ್ ಜಾಬ್ ಹುಡುಕ್ತಾ ಇದೀವಿ. ಹಾಗಾದ್ರೆ ನಿಮ್ಗೆ ನಮ್ಮ ಸಂಸ್ಥೆ ಬಂದು ಬಿಸ್ನೆಸ್ ಜಾಬ್ ಆಪರ್ಚುನಿಟಿ ಕೊಡ್ತಾ ಇರೋದು. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕೆ. ವೀಣಾ ಅವರೇ, ನಿಮ್ಮ ಕನಸನ್ನ ಶೇರ್ ಮಾಡ್ಕೊಂಡ್ರಿ. ಸೊ ತುಂಬಾ ಜನ ಯುವಕರು ನಮ್ಮ ಕಂಪ್ನಿಗೆ, ಡೈರೆಕ್ಟ್ ಮಾರ್ಕೆಟಿಂಗ್ಗೆ, ಬೇರೆ ಬೇರೆ ಬ್ರಾಂಚ್ಗಳಿಗೆ ಪೇಪರ್ ಆ್ಯಡ್ ನೋಡಿ ಬರ್ತಾರೆ. ಇವತ್ತು ಈ TV ಕಾಲ್ ನೋಡಿ, TV ಪ್ರೋಗ್ರಾಮ್ ನೋಡಿ ಬರ್ತಾರೆ, ಪರ್ಸನಲ್ ಹೈರಿಂಗ್ ಇಂದ ಬರ್ತಾರೆ. ಬಟ್ ಅವರು ತುಂಬಾ ಕಡಿಮೆ ಅವಧಿ, ಅಂದ್ರೆ ಲೈಕ್ ಯಾವ ಕಾರಣಕ್ಕೆ ತುಂಬಾ ಕಡಿಮೆ ಅವಧಿವರೆಗೂ ನಿಂತ್ಕೊಳ್ತಾರೆ, ತುಂಬಾ ಬೇಗ ಕ್ವಿಟ್ ಮಾಡ್ಬಿಡ್ತಾರೆ, ಮಾರ್ಕೆಟಿಂಗ್ ಅಂದ್ರೆ ಬೇಡ ಅಂದ್ಬಿಟ್ಟು. ಅಂಥವ್ರಿಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಾವೇನೇ ಕೆಲಸ ಮಾಡಬೇಕು ಅಂದರೆ ಒಂದ್ಸರಿ ನಾವು ನಂಬ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ, ನನ್ನಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಸಾವಿರಾರು ಸರಿ ಯೋಚನೆ ಮಾಡಬೇಕು. ಒಂದ್ಸರಿ ನಾವು ಕಾಲಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ, ಬಟ್ ಹೋರಾಡಬೇಕು ಅಂತ. ಸೊ ನಾನು ಏನು ಯೂತ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ನಾವೇನೇ ಓದಿರ್ಬೋದು, ಎಜುಕೇಷನ್ಸ್ ಏನೇ ಆಗಿರ್ಬೋದು, ಎಜುಕೇಷನ್ಸ್ ಗಿಲ್ಟಿ ಇರಬಾರ್ದು. ನಾವೇನೆಲ್ಲ ಕನ್ಸು ಕಟ್ಕೊಂಡಿರ್ತೀವಿ ಆ್ಯಸ್ ಎ ಯೂತ್ಸ್ ಅಂತ ಹೇಳಿದಾಗ ನಮ್ಮ ಕನಸು ದೊಡ್ಡದಾಗೇ ಇರುತ್ತೆ. ಆ ದೊಡ್ಡ ಕನಸು ಅಚೀವ್ ಆಗ್ಬೇಕಂತ ಹೇಳಿದ್ರೆ ಯಾವ ಕೆಲಸ ಸಿಗುತ್ತೆ ಅದರಲ್ಲಿ ಮುಂದುವರೆದು ಏನಾದರೂ ಒಂದು ಅಚೀವ್ ಮಾಡಬೇಕು. ದೆನ್ ಸುಮ್ಮನೆ ಕುತ್ಕೊಳ್ಳೋದ್ರಿಂದ, ಸುಮ್ಮನೆ ಕುತ್ಕೊಂಡು ಸೊ ಕೂತು ತುಕ್ಕು ಹಿಡಿಯುವ ಬದಲು ದುಡಿದು ಸವೆಸುವುದೇ ಲೇಸು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸೊ ಈ ಒಂದು ವಾಕ್ಯನ ನಿಮ್ಗೆ ಅರ್ಥ ಆಗಿದ್ರೆ, ಸೊ ಯೂತ್ಸ್ಗಳು ಹೆಚ್ಚೆತ್ಕೊಂಡು ದೆನ್ ನೆಕ್ಸ್ಟು ನಿಮ್ಮಲ್ಲಿರುವಂಥ ಗಿಲ್ಟ್ನ ಬಿಟ್ಟು ಸೊ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದೇ ಒಂದು ಕಾಲ್, ನಿಮ್ಮ ಒಂದೇ ಒಂದು ಕರೆ ನಿಮ್ಮ ಲೈಫ್ನ ದಿಕ್ಕನ್ನೇ ಬದಲಿಸುತ್ತೆ. ಸೊ ನಿಮ್ಮೊಳಗಡೆ ಇರುವಂತಹ ನಿಮ್ಮ ಒಂದು ಅಂತರಾತ್ಮದಲ್ಲಿ ಇರುವಂತಹ ಒಂದು ಗಿಲ್ಟನ್ನು ಬಿಟ್ಟು ಸೊ ಹೊರಬನ್ನಿ. ಸೊ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ವೀಣಾ ಅವರು, ತುಂಬ ಚೆನ್ನಾಗಿ ಯುವಕರಿಗೆ ಒಂದು ಸಂದೇಶ ನೀವು ಕೊಟ್ಟಿದ್ದೀರಾ. ನಿನ್ನೆ ನಾನು ಹೈದರಾಬಾದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನಮ್ಮ ಬ್ರಾಂಚ್ಗಳಿಗೆ. ಅದರಲ್ಲಿ ಒಬ್ಬ ವ್ಯಕ್ತಿ ಆಲ್ರೆಡಿ ಅವ್ರು ಬಿಸ್ನೆಸ್ ಓನರ್ ಆಗಿ ಬಿಸ್ನೆಸ್ನ ನಡೆಸಿದ್ರು, ಬಟ್ ಅದರಲ್ಲಿ ಫೇಲ್ ಆಗಿ ಬಿಸ್ನೆಸ್ ನಡೆಸಲಾರದೇ ಡೈರೆಕ್ಟ್ ಮಾರ್ಕೆಟಿಂಗ್ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿದ್ರು. ಅವರು ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಟ್ರೈನರ್ಸ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಟ್ರೈನಿಂಗ್ ಅಂತ ಕರಿತೀವಿ. ಎವ್ರಿ ಮಂತ್ ಟ್ರೈನರ್ ಲೆವೆಲ್ವರೆಗೆ ಟ್ರೈನಿಂಗ್ ಕೊಡ್ತೀವಿ. ಸರ್ ಲೈಕ್ ನಾನು ಎಂಟರ್ಪ್ರಿನರ್ ಸ್ಕಿಲ್ನ ನನಗೆ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಬಹುಶಃ ಹೇಳ್ಕೊಟ್ಟಿದ್ದರೆ ನಾನು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿ ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ನನಗೆ ತುಂಬ ಸಂತೋಷ ಆಗಿದೆ. ಕನ್ಸ್ಯೂಮರ್ ಗ್ರೂಪಲ್ಲಿ ಯಾವ ಲೆವೆಲಲ್ಲಿ ಟ್ರೈನಿಂಗ್ ಇದೆ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲದಿರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅಸಾಮಾನ್ಯವಾದಂತಹ ಉದ್ಯಮಿಯಾಗಿ ಬೆಳಿಬೋದು ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟ ಆದಂಥ ವಿಚಾರ. ಸೊ ಥಾಮಸ್ ಅವರೇ, ಇವಾಗ ಈ ಪ್ರೋಗ್ರಾಮ್ 5 weeks ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಿಮಗೆ ಏನೇನು ಕರೆಗಳು ಬಂದಿದೆ? ಸೊ ನಿಮ್ಮ ಒಂದು ಲೆಜೆಂಡ್ಸ್ ಗ್ರೂಪಲ್ಲಿ ಯಾವ ರೀತಿಯಾದಂಥ ಒಂದು ಆಟಿಟ್ಯೂಡ್ ಡೆವಲಪ್ ಆಗಿದೆ? ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಟೈಮ್ ಈ TV ಪ್ರೋಗ್ರಾಮ್ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ನಾವು ಆ್ಯಡ್ ಕೊಡ್ತಾ ಇದ್ವಿ, ಪೇಪರಲ್ಲಿ ಪಾಂಪ್ಲೆಟ್ಸಲ್ಲೆಲ್ಲ ಆ್ಯಡ್ ಕೊಡ್ತಾ ಇದ್ವಿ. ಬಟ್ TV ಪ್ರೋಗ್ರಾಮ್ ಬಂದ ಮೇಲೆ ನಮ್ಮದೇ ಆದ ಒಂದು ಸೆಲ್ಫ್ ಇಮೇಜ್ ತುಂಬ ದೊಡ್ಡದಾಗಿದೆ. ಜನ ನಮ್ಮನ್ನು ನೋಡೋ ಶೈಲಿನೇ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಕೂಡ ನಾವು ಬೆಳೆದಿದ್ದೀವಿ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಬೇರೆಯವ್ರಿಗೂ ಕೂಡ ಬೆಳೆಯೋ ಒಂದು ಅವಕಾಶನ ಮೀಡಿಯಾ ಮುಖಾಂತರ ಕೊಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಲೈಕ್ ಇಲ್ಲಿ ಕಾಲ್ ಮಾಡಿ ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಮೈಸೂರಲ್ಲಿ ಫಸ್ಟ್ ಕ್ಲಿಕ್ ಆಗಿದ್ದು. ಇವಾಗ ಬೇರೆ ಬೇರೆ ಬ್ರಾಂಚಲ್ಲಿ ನಮ್ಗೆ ಎಲ್ಲ ಕಡೆ ಬ್ರಾಂಚ್ಗಳಿರೋದ್ರಿಂದ ನೀವು ಕಾಲ್ ಮಾಡಿದ್ರೆ ಸಾಕು, ಅದಕ್ಕೆ ಹತ್ತಿರ ಇರೋ ಬ್ರಾಂಚ್ಗೆ ನಾವು ಕೊಡ್ತೀವಿ. ಅಲ್ಲಿಗೆ ನಾವು ಟ್ರೈನಿಂಗ್ ಕೊಡೋದಕ್ಕೆ ಪ್ರಿಪೇರ್ ಆಗಿದ್ದೀವಿ. ನಿಮಗೆ ಸಂತೋಷ. ನೋಡಿ, ಕನ್ಸ್ಯೂಮರ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಹೇಗೆ ಹಂತ ಹಂತವಾಗಿ ನಾವು ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಬಿಸ್ನೆಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ. ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಇದರಲ್ಲಿ 5 ಭಾಗ ಇರುತ್ತೆ, 5 ಪ್ರಮೋಷನ್ಸ್ ಇರುತ್ತೆ. ಮರ್ಚೆಂಡೈಸರ್, ಟ್ರೈನರ್, ಲೀಡರ್, ಅಸಿಸ್ಟೆಂಟ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್ ಅಂತೇಳಿ. ಸೊ ನಮ್ಮ ಸಂಸ್ಥೆ ಹೇಗೆ ನಾವು ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸೊ ಯಾವುದೇ ಸ್ಥಾನಕ್ಕೆ ಬಂದ ಮೇಲೂ ಕೂಡ ನಾವು ಅಲ್ಲಿ ತೃಪ್ತಿಯಾಗಿ ನಿಲ್ಲಕ್ಕೆ ಬಿಡೋದಿಲ್ಲ. ನಾವು ಸ್ಯಾಟಿಸ್ಫೈ ಆಗಿ ಬಿಡೋದೇ ಇಲ್ಲ, ಬಟ್ ಹ್ಯಾಪಿಯಾಗಿರ್ತೀವಿ. ಡಿಸ್ಸ್ಯಾಟಿಸ್ಫೈ ಆಗಿರಬೇಕು, ಅವಾಗಲೂ ನಾವು ಉನ್ನತವಾದ ಸ್ಥಾನಕ್ಕೆ ಬೆಳೆಯೋಕ್ಕೆ ಸಾಧ್ಯವಾಗೋದು. ಸೊ ನಾವು ಇಲ್ಲಿ ಏನಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಬ್ರಾಂಚ್ ಮ್ಯಾನೇಜರ್ ಅಂದರೆ ಪ್ರಮೋಟಿಂಗ್ ಓನರ್ ಅಂತ ಒಂದು ಪೋಸ್ಟ್ ಇದೆ. ಸೊ ಅಲ್ಲಿ ತಾವು ಹೇಗೆ ಸಕ್ಸಸ್ ಪಡಿತೀವಿ ಹಾಗೆ ಬ್ರಾಂಚ್ ಓನರ್ಗಳನ್ನ ಪ್ರಮೋಟ್ ಮಾಡ್ಬೋದು. ಸೊ ಆ ನೆಕ್ಸ್ಟ್ ಲೆವೆಲ್ ಅಂದರೆ ಗ್ರೂಪ್ ಹೆಡ್ ಅಂತ ಕೂಡ ಒಂದು ಇದೆ. ಇಲ್ಲಿ ನಮ್ಮ ಕಂಪ್ನಿ ಬರೀ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಗ್ರೂಪ್ ಅಲ್ಲ, ಇದು ಹಲವಾರು ಗ್ರೂಪ್ಗಳನ್ನ, ಒಂದು ಡಿವಿಷನ್ಸ್ಗಳನ್ನ ಹೊಂದಿರೋ ಸಂಸ್ಥೆ ನಮ್ದು ಇಲ್ಲಿ. ಸೊ ಇಲ್ಲಿ ಎಷ್ಟು ಗ್ರೋತ್ಗೆ ಅವಕಾಶ ಇದೆ ಅಂತ ಹೇಳಿದ್ರೆ, ಆಕಾಶದ ಎತ್ತರಕ್ಕೆ ನೀವು ಎಷ್ಟು ಬೆಳಿಬೇಕೋ ಅಷ್ಟವರೆಗೂ ನೀವು ಬೆಳಿಬೋದು. ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ಈ ಪ್ರೋಗ್ರಾಮ್ ನೋಡ್ತಾ ಇರೋರು ನನ್ನ ರಿಕ್ವೆಸ್ಟ್ ಅಂದರೆ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಮಕ್ಕಳಿಗೆ ಈ ನಂಬರ್ನ ಪಾಸ್ ಮಾಡಿ. ನಿಮ್ಮ ಮನೇಲಿ ಯಾರಿಗಾದ್ರೂ ಈ ಜಾಬ್ ಬೇಕನ್ನೋದಾದರೆ ಜಸ್ಟ್ ಗಿವ್ ಒನ್ ಕಾಲ್ ಆ್ಯಂಡ್ ದ ಲೈಫ್ ವಿಲ್ ಜಸ್ಟ್ ಟರ್ನ್ ಲೈಕ್ ದಟ್. ಸೊ ಇಲ್ಲಿ ನಾನು ಮಾತಾಡ್ತಾ ಇದ್ದೆ ಈ ಕಮ್ಯುನಿಕೇಷನ್ ಟ್ರೈನಿಂಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ಲರ್ನ್ ಟು ಟೀಚ್, ಇನ್ನೊಂದಿದೆಯಲ್ಲ ಟೀಚ್ ಟು ಟೀಚ್, ದಟ್ಸ್ ಸಮಥಿಂಗ್ ವೆರಿ
ಬೆಸ್ಟ್ ಪಾರ್ಟ್ ಆಫ್ ಅವರ್ ಬಿಸ್ನೆಸ್. ಸೊ ಇಲ್ಲಿ ನಾವು ಪ್ರಮೋಟಿಂಗ್ ಓನರ್ ಆದಮೇಲೆ ಅವ್ರಿಗೆ ಬ್ರಾಂಚ್ ಓನರ್ಗೆ ಅವ್ರು ಹೇಗೆ ಟೀಚ್ ಮಾಡೋದನ್ನ ಟೀಚ್ ಮಾಡೋದು ಮಾಡ್ಕೊಡ್ತೀವಿ ನಾವು. ಸೊ ಇದು ಎಲ್ಲಿ ಅಂದರೆ ಈ ಒಂದು ಮಾರ್ಕೆಟಿಂಗ್ ಅನ್ನತಕ್ಕ ಸಂಸ್ಥೆಗಳಲ್ಲಿ ಮಾತ್ರ ನನ್ನ ಪ್ರಕಾರ ಈ ಟ್ರೈನಿಂಗ್ಲಿರುತ್ತೆ. ಹಾಗೂ ಬೇರೆ ಒಂದು ಟೆಕ್ನಿಕಲ್ ಹಾಗೂ ಸಾಫ್ಟ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಲ್ಲೂ ಸಿಗ್ಬೋದು. ಬಟ್ ಆದರೆ ಮಾರ್ಕೆಟಿಂಗಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅವ್ರು ಯಾವುದೇ ಒಂದು ಬೇರೆ ಒಂದು ವೃತ್ತಿಗೆ ಮುಂದೆ ಬದಲಾವಣೆ ಆದರೂ ಕೂಡ ಅವ್ರಿಗೆಲ್ಲ ಶಕ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋದು ಒಂದು ಸಿಂಪಲ್ ವಿಚಾರ, ಸಕ್ಸಸ್ ಟಾಪ್ ರ್ಯಾಂಕ್ ಲ್ಯಾಡರ್ ಅಂದರೆ ಸಕ್ಸಸ್ನ ಲ್ಯಾಡರ್ ಏನಿದೆಯಲ್ಲ ಅದು ಕೊನೆಯ ಭಾಗ ರಿಸರ್ವ್ ಆಗಿರುತ್ತೆ ಮಾತು ಬಲ್ಲವ್ರಿಗೆ ಮಾತ್ರ, ಮಾತು ಬರೋರ್ಗೆ ಮಾತ್ರ. ಸೊ ಹುಟ್ಟುತ್ತಾ ನಾವು ಮಾತನ್ನ ಕಲ್ತಿರ್ತೀವ? ಇಲ್ಲ, ಹುಟ್ಟುತ್ತಾ ನಾವು ಮಾತನ್ನ ಕಲ್ತಿರೋದಿಲ್ಲ. ಆದರೆ ಬೆಳೀತಾ ಬೆಳೀತಾ ಟ್ರೈನಿಂಗ್ ಪಡೆಯೋದ್ರ ಮೂಲಕ ನಮ್ಮ ಸಂಸ್ಥೆಯಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ ಆಗ್ಬೋದು. ಅದು ನನ್ನ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಚಾರ. ಸೊ ನಾನು ಮೊದಲೇ ಪ್ರೋಗ್ರಾಮ್ ಪ್ರಾರಂಭವಾದ ಹೇಳ್ತಾ ಇದ್ದೆ, ನಾನು ಮಾತಾಡೋಕ್ಕೆ ಹೋದರೆ ಎಷ್ಟೋ ಜನಕ್ಕೆ ಡಿಮೋಟಿವೇಟ್ ಮಾಡ್ತಾ ಇದ್ದೆ. ಆದರೆ ಇವತ್ತು ನನ್ನ ಸಂಸ್ಥೆಯಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಮಾತಾಡ್ತಾ ಇದ್ರೆ ಗಂಟೆಗಟ್ಟಲೆ ಜನ ಕೇಳಲಿಕ್ಕೆ ಇಷ್ಟ ಬೀಳ್ತಾರೆ. ಯಾಕಂದರೆ ಮಾತಾಡ್ತಾ ಇರಬೇಕಾದ್ರೆ ಅದಕ್ಕೊಂದು ಅರ್ಥ ಇದೆ, ಅದು ಭಾವನೆಗಳು ಟಚ್ ಆಗುತ್ತೆ, ಒಂದು ಮೀನಿಂಗ್ ಇರುತ್ತೆ, ಜೊತೆಗೆ ಅದು ಇನ್ವಾಲ್ವ್ಮೆಂಟ್ ಮಾಡಿಸೋಂಥದ್ದು. ಸೊ ಆ ಒಂದು ಮಾತುಗಳನ್ನ ಕೇಳಿದ್ಮೇಲೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕನ್ನತಕ್ಕಂಥ ಒಂದು ಪಾಯಿಂಟ್ ಬರುತ್ತಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮಾತು ಏನು ಮಾಡುತ್ತೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಒಂದು ಗಾದೆ ಮಾತಿದೆ. ಮಾತು ಯಾರು ಆಡ್ತಾರೆ ಸಂಬಂಧಗಳನ್ನ ಗೆಲ್ಬೋದು ಅಥವಾ ಹಾಳು ಕೂಡ ಮಾಡ್ಕೊಬೋದು. ಸೊ ಹಾಗೆ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ, ಕನ್ಸ್ಯೂಮರ್ ಗ್ರೂಪ್ ಯುವತಿಯರಿಗೆ ಪ್ರತಿದಿನ ಬೆಳಗ್ಗೆ 2 hours, ಸಂಜೆ 2 hours ಟ್ರೈನಿಂಗ್ ಕೊಡುತ್ತೆ. ಈ ಟ್ರೈನಿಂಗ್ ಏನು ಮಾಡುತ್ತೆ ಅವ್ರಿಗೆ ಅಂತ ಹೇಳಿದ್ರೆ, ಇಟ್ ಎನೇಬಲ್ಸ್ ದೆಮ್ ಟು ಫೇಸ್ ಎನಿಥಿಂಗ್ ಲೈಕ್ ಸೇಲ್ಸಲ್ಲಿ ಅಥವಾ ಟೀಮ್ ಬಿಲ್ಡಿಂಗಲ್ಲಿ. ಸೊ ಹೊರಗಡೆ ಪ್ರಪಂಚಕ್ಕೆ ಹೋಗಿ ಪ್ರಾಡಕ್ಟ್ ಮತ್ತು ಸ್ಟಾಕ್ ಜೊತೆಗೆ ಕ್ಯಾಶ್ ಮ್ಯಾನೇಜ್ ಮಾಡೋದ್ರಲ್ಲಿ, ಟಫ್ ಟೈಮ್ ಹ್ಯಾಂಡಲ್ ಮಾಡೋದ್ರಲ್ಲಿ ಹೇಗೆ ನಾವು ಮಾತಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಅಂತಹ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್. ಸೊ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಮುಂದಿನ ವಾರ ಇದೇ ಚಾನಲಲ್ಲಿ ಬುಧವಾರ ಸಂಜೆ 5ರಿಂದ 6 ಗಂಟೆಗೆ ಮತ್ತೆ ಸಕ್ಸಸ್ಫುಲ್ ವ್ಯಕ್ತಿಗಳು, ಬಿಸ್ನೆಸ್ ಓನರ್ಗಳ ಜೊತೆಗೆ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ವಂಡರ್ಫುಲ್ ವೀಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಣಾ. ಥ್ಯಾಂಕ್ ಯು.